ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ನಿಮ್ಮ ಪ್ರಕಾರ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು? ಅತಿ ಕಮ್ಮಿ ಬಜೆಟ್ಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಆ ಥರ ಅವ್ರವ್ರ ಪಾರ್ಟಿ ವಿಷಯಕ್ಕೆ ಬಂದಾಗ ಡಿಪೆಂಡ್ ಮಾಡ್ಕೊಂಡು ಅವ್ರು ರಾಜಕೀಯ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಜನದ ಪರವಾಗಿ ಯಾರೂ ಮಾತಾಡೋರೇ ಇಲ್ಲ. ಆಟೋದವ್ರಿಗೆ ಏನು ಕಷ್ಟ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೇಳಿ ಅವ್ರಿಗೆ. ಎಲ್ಲ ಹೇಳಿ ಆಯ್ತು ಸ್ವಾಮಿ. ನಾನು ಯಾವ್ದ್ರಲ್ಲಿ ದೋಚಬೇಕು, ಜನಗಳಿಗೆ ಯಾವ್ದ್ರ ಮೇಲೆ ಹೊರೆ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ವಿನಃ ಯಾವುದೇ ಒಂದು ರೇಟ್ ಆಗಲಿ, ಮಧ್ಯರಾತ್ರಿ 12 ಗಂಟೆಲಿ ರೇಟ್ ಆಗುತ್ತೆ, ಬೆಳಗ್ಗೆ ರೇಟ್ ಜನಗಳಿಗೆಲ್ಲ ಶಾಕ್. ಬಾರ್ ಅಂಡ್ ರೆಸ್ಟೋರೆಂಟ್ ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಕೂತ್ಕೋತಾರೆ, ನೀನು ಎಷ್ಟು ಕೋಟಿ ಮಾಡಿದೆ, ನೀನು ಎಷ್ಟು ಕೊಡ್ತೀನಿ, ನಾನು ಎಷ್ಟು ಕೋಟಿ ಮಾಡ್ತೇನೆ, ನಾನು ಸ್ಯಾಂಕ್ಷನ್ ಮಾಡೋದು ಸೈನ್ ಆಗ್ತಾರೆ ವಿನಃ ಜನಗಳ ಬಗ್ಗೆ ಯಾವನು ಯೋಚನೆ ಮಾಡಲ್ಲ. ಕರ್ನಾಟಕದವರು ಕುರಿಗಳು, ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ, ಎಣ್ಣೆ ಕೊಟ್ಟರೆ ಓಟ್ ಹಾಕ್ತಾರೆ ಅಷ್ಟೇ. ಅಲ್ಲಿ ಯಾವನು ಏನು ಕಡ್ದು ಕಟ್ಟೆ ಆಗ್ತಾ ಇಲ್ಲ. ನಮ್ಮ ದೇಶಕ್ಕೋಸ್ಕರ ಮಾಡ್ತಾರೆ ಅನ್ನೊಬ್ಬನೇ ಮೋದಿ. ಆದರೆ ಚರ್ಚೆ ಎಲ್ಲಿ ಇರುತ್ತೆ ಅಂದರೆ ಅಲ್ಲೇ ವಿಧಾನಸಭೆ, ವಿಧಾನ ಪರಿಷತ್ ಆ ಪೇಪರ್ ಮೇಲೆ ಇರುತ್ತೆ ಅಷ್ಟೇ. 1 ವರ್ಷ ಮೇಲಾಯಿತು, ಇವ್ರು ಗೆದ್ದು 136 ಸೀಟ್ ಗೆದ್ದಿದ್ದಾರೆ. ಅಭಿವೃದ್ಧಿ ಕೆಲಸ ಏನೂ ಗಮನ ಕೊಟ್ಟಿಲ್ಲ. ಎಲ್ಲರೂ ಕೂಡ ಒಂದೇ ತಕಡಿನೇ ರಾಜಕೀಯದವರು ಅಂದರೆ ಯಾವ ತರಹದ್ದು ನಾವು ಗೆಸ್ ಮಾಡೋಕ್ಕಾಗಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಪಡ್ಕೇರ್. ವೀಕ್ಷಕರೇ, ಜುಲೈ 15ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ರಾಜಕಾರಣಿಗಳು ಅಂದರೆ ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಗೆ ವಿಪಕ್ಷಗಳು ಯಾವುದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು, ಯಾವ ವಿಷಯಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯಬೇಕು ವಿಪಕ್ಷಗಳು, ಇದೆಲ್ಲದರ ಬಗ್ಗೆ ಸ್ವತಃ ಜನರನ್ನೇ ಮಾತನಾಡಿಸುವಂಥ ಪ್ರಯತ್ನವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ರಾಜ್ಯದಲ್ಲಿ ಈಗ ಎಲ್ಲವೂ ಕೂಡ ಸರಿ ಇಲ್ಲ. ಯಾಕೆ ಅಂತ ಹೇಳಿದರೆ ಬಹಳಷ್ಟು ವಸ್ತುಗಳ ಬೆಲೆ ಗಗನಕ್ಕೇರಿಬಿಟ್ಟಿದೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಇದರ ನಡುವೆ ಹಾಲಿನ ಬೆಲೆಯೂ ಕೂಡ ಮೊನ್ನೆ ಜಾಸ್ತಿ ಮಾಡಿದರು, ತರಕಾರಿ ಬೆಲೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾ ಬೇಡವಾ ಅನ್ನೋದು ಜನಸಾಮಾನ್ಯರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಜೊತೆಗೆ ಸರ್ಕಾರದಲ್ಲಿ ಹಗರಣಗಳು ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಅಕ್ರಮಗಳು ನಡೀತಾ ಇದ್ದಾವೆ. ಮೂಡ ಹಗರಣ, ಜೊತೆಗೆ ವಾಲ್ಮೀಕಿ ನಿಗಮ ಹಗರಣ, ಹೀಗೆ ಸಾಕಷ್ಟು ಹಗರಣಗಳು ಮೇಲಿಂದ ಮೇಲೆ ಸರ್ಕಾರದಲ್ಲಿ ನಡೀತಾನೆ ಇದ್ದಾವೆ. ಇದೆಲ್ಲದರ ಬಗ್ಗೆ ಚರ್ಚೆ ಆಗಬೇಕಾ ಬೇಡವಾ ವಿಧಾನಮಂಡಲ ಅಧಿವೇಶನದಲ್ಲಿ? ಹಾಗಾಗಿ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಜನರಿಂದ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಸಲಹೆಯನ್ನು ಕೊಡಿಸುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಕಾರ್ಯಕ್ರಮದ ಮುಖೇನ ಮಾಡ್ತಾ ಇದೆ. ಹಾಗಾದರೆ ಜನರನ್ನೇ ಕೇಳೋಣ, ವಿಧಾನಮಂಡಲ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ. ಬನ್ನಿ ಜನರನ್ನ ಮಾತನಾಡಿಸ್ತೀನಿ, ಅವರು ಏನು ಹೇಳ್ತಾರೆ ಕೇಳೋಣ. ವಿಧಾನಮಂಡಲ ಅಧಿವೇಶನದಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಜನರಿಂದಾನೇ ಈ ರಾಜಕಾರಣಿಗಳಿಗೆ ಸಲಹೆ ಕೊಡಿಸುವಂಥ ಕೆಲಸವನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಇಲ್ಲಿ ಒಬ್ಬರು ಹಿರಿಯ ವ್ಯಕ್ತಿ ಕೂತಿದ್ದಾರೆ, ಅವರನ್ನು ನಾನು ಕೇಳ್ತೀನಿ ಈ ರಾಜಕಾರಣಿಗಳಿಗೆ ಏನು ಸಲಹೆ ಕೊಡ್ತೀರಿ ಅಂತ ಹೇಳಿ. ಅಂಕಲ್ ನಮಸ್ಕಾರ, ನಿಮ್ಮ ಹೆಸರು? ಮಲ್ಲೇಶಯ್ಯ ಅಂತ ನನ್ನ ಹೆಸರು. ಓಕೆ, ಈಗ ವಿಧಾನಮಂಡಲ ಅಧಿವೇಶನ ಬಂತು. ಅಧಿವೇಶನದಲ್ಲಿ ಬೇಕಾಗಿರೋ ವಿಚಾರಗಳನ್ನ ಬಿಟ್ಟು ಬೇಡವಾಗಿರೋ ವಿಚಾರಗಳ ಬಗ್ಗೆನೇ ಈ ರಾಜಕಾರಣಿಗಳು ಗಮನ ಹರಿಸ್ತಾರೆ. ಈಗ ನೀವೇನು ಸಲಹೆ ಕೊಡ್ತೀರಿ, ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೀರಿ? ಇವಾಗ ಸ್ಪರ್ಧೆ ಬಂದದಪ್ಪ. ಏನಂತ ನಾನು ಮುಂದುವರಿಬೇಕು, ನಾನು ಅಂತ ಎಲ್ಲರೂ ಕೂಡ ಒಂದೇ ತಕಡಿನೇ ರಾಜಕೀಯದವರು ಅಂದರೆ ಯಾವ ತರಹದ್ದು ನಾವು ಗೆಸ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಏನೋ ನಾಟಕ ಇವಾಗ ಪ್ರಜಾಪ್ರಭುತ್ವ ಬಹುಮತ ಬಂದ್ಬಿಟ್ಟದೆ, ಬಹುಮತ ಇದ್ದವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಈಗ ನೋಡಿ, ಜಗತ್ತಿನಲ್ಲಿ ಎಷ್ಟು ಕೋಟಿ ಜನ ಇದೆ, 8 ಕೋಟಿ ಜನ ಇದೆ, ಒಬ್ಬರಿದ್ದಂಗೆ ಒಬ್ಬರಿಲ್ಲ. ಅರ್ಥ ಆಯ್ತಾ? ಹಂಗಿರೋವಾಗ ಒಬ್ಬೊಬ್ರದ್ದು ಒಂದೊಂದು ಕಾಲ ಕಳ್ಕೊಂಡು ಹೋಗ್ತಾರೆ, ಸಂಬಳ ತಗೊಂತಾರೆ, ಎಲ್ಲೋ ಗಳಿಸ್ಕೊಂತಾರೆ, ಆಗ್ತಾರೆ. ಅದರಲ್ಲಿ ನೈತಿಕ ಮಟ್ಟ ಇಲ್ಲ. ಆದ್ದರಿಂದ ರಾಜಕೀಯದವ್ರು ಮಾತ್ರ ನಾವು ಅವ್ರನ್ನ ತುಲನೆ ಮಾಡ್ಕೊಂಡು ಹೋಗಬಾರ್ದು. ನಮ್ಮಿದು ನಮ್ಮದು, ನಮ್ಮ ಗುರಿ ನಮ್ಮದು. ಅರ್ಥ ಆಯ್ತಾ? ಅವ್ರೇನೇನೋ ಮಾಡ್ಕೊಂಡು ಹೋಗಲಿ, ಎಲೆಕ್ಷನ್ ಟೈಮ್ನಲ್ಲಿ ನಮಗೆ ಬೇಕಾದವ್ರಿಗೆ ಹಾಕ್ದ. ಅರ್ಥ ಆಯ್ತಾ? ಅಷ್ಟೇ. ಒಟ್ಟಿನೊಳಗೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತೀಯರೇ ಆಳಬೇಕು ಅಷ್ಟೇ ಅಲ್ವಾ? ಯಾಕೆಂದರೆ ವಿದೇಶಿಯರೆಲ್ಲ ಬಂದು ನಮಗೆ ಏನೇನು ಮಾಡಿದ್ರು ಅಂತ ಎಲ್ಲ ಗೊತ್ತಾಗಿದೆ. ಇದು ಧರ್ಮದ ದೇಶ. ಯಾರೆಷ್ಟೇ ಒತ್ಕೊಂಡು ಹೋದರೂ ಕೂಡ ಅವರಿಗೆಲ್ಲ ದರಿದ್ರ ಬಂದದೆ. ಅರ್ಥ ಆಯ್ತಾ? ಆ ದೇಶದವರು. ನಮ್ಮ ದೇಶದಲ್ಲಿ ನಾವು ಅಭಿವೃದ್ಧಿ ಹೊಂದ್ತಾ ಇರ್ತೀವಿ. ಈ ದೇಶದಲ್ಲಿ ಕಡೆಗಾಲ ಬಂತು, ಅದು ಕೆಳಗೆ ಬಂತು ಅನ್ನೋ ಬಗ್ಗೆ ಈ ಭಾರತ ಮಾತೆ ಯಾರನ್ನಾದರೂ ಒಬ್ಬ ಸುಪುತ್ರನ ತಯಾರು ಮಾಡಿ
ಇದನ್ನು ಉಳಿಸ್ಕೊಳೋದಕ್ಕೆ ತಯಾರು ಮಾಡಿರ್ತಾಳೆ. ಇಷ್ಟು ಬಿಟ್ಟರೆ ನೈತಿಕ ಮಟ್ಟ ಇಲ್ಲದೆ ಇರ್ತಕ್ಕಂಥ ದೇಶಗಳಿದ್ದಾವಲ್ಲ ಅವರೆಲ್ಲನೂ ಕೆಳಗೆ ಬರೋದೇನೆ, ಮೇಲೆ ಕತ್ತಕ್ಕಾಗಲ್ಲ. ನಮ್ಮ ಈಗ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಹಾಲಿನ ರೇಟ್ ಜಾಸ್ತಿ ಆಗಿದೆ. ಹಿಂಗೆ ಮಾಡ್ತಾ ಹೋಗ್ಬಿಟ್ರೆ ಜನರ ಜೀವನ ಹೆಂಗೆ? ಇದೆಲ್ಲದರ ಬಗ್ಗೆ ಗಮನ ಹರಿಸ್ಬೇಕಲ್ವಾ ಸರ್ಕಾರ? ಹಂಗಲ್ಲ ಲೆಕ್ಕ. ಹೆಚ್ಚಿಸು ಅಂತಂದಾಗ ಹೆಚ್ಚೋದು ಅಂತಂದರೆ ಕಾಲಕ್ಕೆ ಹೆಚ್ಚುತ್ತದೆ, ನಾವು ಆದಾಯ ಮಾಡ್ಕೊತ ಇರ್ಬೇಕ್ರಿ. ಅರ್ಥ ಆಯ್ತಾ? ಅದು ಬಿಟ್ಟು ಇದು ಹೆಚ್ಚಿಸು ಅದು ಹೆಚ್ಚು ಅಂತಂದರೆ ಈಗ ರಾಜಕೀಯದಲ್ಲಿ ಮೊದಲಿನಂಗೆ ಇಲ್ಲ. ನಾವು ಗೆಲ್ಲಬೇಕು ಅಂದಾಗ ಇವರು ಎಲ್ಲ ಅಕ್ರಮ ವ್ಯವಹಾರಗಳು ನಡೆಸ್ತಾರೆ. ಓಟು ಅಂದರೆ ಹೆಂಗೆ ಗೊತ್ತಾ? ಈಗ ಮತದಾನ ಅಂದರೆ ಮತವನ್ನು ದಾನ ಮಾಡುವಂಥ. ಆದರೆ ಇವಾಗ ಎಲ್ಲರೂ ಮಾರ್ಗಂತವ್ರಲ್ಲ ಮತನ, ಅಲ್ವಾ? ಎಲ್ಲರೂ ಭಿಕ್ಷೆ ಬೇಡ್ತಾರೆ. ಏನಂತ, ಏನು ಕೊಡ್ತಾನೆ ಇವನು, ಕೈ ಆಡ್ತವೆ. ಆವಾಗ ಅವ್ರು ಮಾರ್ಗಂತಾರೆ. ಯಾವನೋ ಏನು ಕತೆನೋ ನೀತಿ ಇಲ್ಲ ನೇತಿಲ್ಲ, ಯಾವನೋ ದುಡ್ಡಿರೋನು ಬಂದು ಕೂತ್ಕೊಂತಾನೆ. ಅರ್ಥ ಆಯ್ತಾ? ಅವನಿಗೇನು ಹಾಕಿದ ದುಡ್ಡು ಎತ್ತಬೇಕು, ವ್ಯಾಪಾರ. ಅರ್ಥ ಆಯ್ತಾ? ಅದಕ್ಕೆ ಅವನ್ನ ಯಾರು ನಂಬಬಾರ್ದು. ಯಾವತ್ತೂ ಅಷ್ಟೇ ನೀವು ತಿಳ್ಕೊಳ್ರಿ, ಯಾವತ್ತೂ ಬೇಡೋನು ಬೇಡ್ತಾ ಇರೋದೆ, ಕೊಡೋನು ಕೊಡ್ತಾನೆ ಇರ್ತಾನೆ. ಈ ಥರ ಹಿಂದಿನ ಕಾಲದಲ್ಲಿ ರಾಜರಂಗೆ ಅವನು ಯುದ್ಧದಲ್ಲಿ ಸೋತು ಕಾಡಿಗೆ ಹೋದ್ರೂ ಕೂಡ ಅವನು ಎಂದೂ ಬೇಡ್ದವನಲ್ಲ. ಅರ್ಥ ಆಯ್ತಾ? ಅವನಿಗೆ ಭಗವಂತ ಹಂಗೆ ಕೊಡ್ತಾನೆ. ಆದರೆ ಬೇಡೋರು ಇರ್ತಾರಲ್ಲ, ಇವಾಗ ಬ್ರಾಹ್ಮಣರು, ಅವ್ರದ್ದೇನು, ಅವ್ರು ಹೆಂಗೆ ಅಂತಂದರೆ ಬೇಡೋದೆ. ಹೊಲ್ದಾಗ ಏನು ಬೆಳೆದಿದ್ಯಾ, ಮೊದಲನೇ ತರಕಾರಿ ನನಗೆ ಕೊಡು, ಹಸುನಾಲು ಕರೆದಿದ್ದು ಫಸ್ಟ್ದು ಗಿಣ್ಣಾಲು ನನಗೆ ಕೊಟ್ರೇ, ಇಲ್ದಿದ್ದು ನಿನಗೆ ಹಂಗಾತದ ಹಿಂಗಾತ. ಆವಾಗ ವಿದ್ಯಾವಂತರು ಯಾರೂ ಇರಲಿಲ್ಲ. ಆದರೆ ಅವ್ರು ತಗೊಳ್ತಿದ್ದೆಲ್ಲ ಮೊದಲನೇ ಬೆಳೆ ತೊಗೊಂಡಿದ್ದು ಏನು, ಅದರಲ್ಲಿ ಇಷ್ಟಕ್ಕಂಥ ಪೌಷ್ಟಿಕಾಂಶ ಯಾವುದು ಇರಲ್ಲ. ಈಗ ಬೂದುಗುಂಬಳಕಾಯಿ ತಿನ್ನಬೇಡ್ರಿ ಅಂದ್ಬಿಟ್ರು, ಯಾರಿಗೆ? ರೈತರಿಗೆಲ್ಲ. ಅವರೇ ತಿನ್ನೋರು. ಅದಕ್ಕೆ ಇರ್ತಕ್ಕಂಥ ಒಂದು ಪೌಷ್ಟಿಕಾಂಶ ಅಷ್ಟೊಂದು ಇರ್ತದೆ ಅದರೊಳಗೆ. ಹಂಗೆ ಅವ್ರು ಏನಿದ್ರು ಇವತ್ತು ಕೋಟ್ಯಾಧೀಶ್ವರಾದರೂ ಕೂಡ ಬೇಡ್ತಾ ಇರೋದೇನೆ. ಅರ್ಥ ಆಯ್ತಾ? ಅದೇ ರಾಜನಾದವನು ಕೊಡೋನು ಯಾವತ್ತಿದ್ರೂ ಕೊಡ್ತಾ ಇರೋದೇನೆ. ಹಂಗೆ ಕೊಡ್ತಾನೆ ಭಗವಂತ. ಎಲ್ಲವೂ ಭಗವಂತನ ನಂಬಿ ವ್ಯವಹಾರ ಮಾಡಬೇಕೇ ಹೊರತು ತಾನು ದುಡಿಬೇಕು ಮಾಡಬೇಕು. ರಾಜಕೀಯ ಅಂದರೆ ಇದಕ್ಕೆ ವಿರುದ್ಧವಾಗಿರ್ತದೆ. ಹೆಂಗೆ ಮತ್ತೆ ಇವಾಗ ಜನ ಈ ಪ್ರಜಾಪ್ರಭುತ್ವ ಯಾಕೆ, ಕಾನೂನು ವ್ಯವಸ್ಥೆ ಯಾಕೆ, ರಾಜಕಾರಣಿಗಳು ಯಾಕೆ, MLA ಯಾಕೆ, ಮುಖ್ಯಮಂತ್ರಿ ಯಾಕೆ, ನಾವು ಈ ಥರ ಮೈಂಡ್ ಸೆಟಲ್ಲಿ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಹೇಳ್ತೀನಿ ನೋಡಿ, ರಾಜಕೀಯ ಯಾಕೆ ಅಂದರೆ ನಾವು ನಮ್ಮನ್ನು ರಕ್ಷಣೆ ಮಾಡಬೇಕ್ರಿ, ಬೇಲಿ ಹಾಕಬೇಕು ದೇಶಕ್ಕೆ ಅಂತ ಒಬ್ಬನ ಯಾವನ್ನ ಇರಬೇಕಲ್ಲ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಬೇಲಿನೇ ತೆಗೆದುಬಿಟ್ಟಾಗ ಬೇರೆಯವನು ಬಂದು ತೋರ್ಗೆ ಅಂತಾನೆ, ತಿರುಗಿ ಮತ್ತೆ ಮಾಮೂಲಂತದೇ ಆಗ್ತದೆ. ಅರ್ಥ ಆಯ್ತಾ? ಯಾರೋ 10% 20% ಒಳ್ಳೆಯವರು ಇರ್ತಾರೆ, ಏನೋ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಚರ್ಚೆ ಏನಾಗಬೇಕು? ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ನಿಮ್ಮ ಪ್ರಕಾರ? ಚರ್ಚೆಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆಂದರೆ ಚರ್ಚೆ ಮಾಡ್ದಂಗೆ ಯಾವುದೂ ಆಗಲ್ಲ. ಅರ್ಥ ಆಯ್ತಾ? ಅಲ್ಲ, ಆಗಬೇಕು ಅಂದರೆ ಯಾವ ವಿಷಯಗಳ ಬಗ್ಗೆ ಹೇಳ್ತೀರಿ? ಯಾವುದಕ್ಕೂ ಇಲ್ಲ ರೀ. ಮೊದಲನೇದು ಪ್ರಾಮಾಣಿಕವಾಗಿ ಇರಬೇಕಷ್ಟೇ. ಯಾರು ಯಾವನು ಪ್ರಮಾಣ ಮಾಡಿ ಬರ್ತಾನೆ, ನಾವು ಕಳಿಸ್ತೀವಿ, ಅವನು ಪ್ರಮಾಣ ಮಾಡ್ತಾನೆ, ನಾವು ಏನು ಈ ಸೀಕ್ರೆಟ್ ವಿಷಯಗಳನ್ನ ನಾವು ಯಾರಿಗೂ ಹೇಳಲ್ಲ, ಲಂಚ ತಗೊಳಲ್ಲ, ಎಲ್ಲರ ಸೇವೆ ಮಾಡ್ತೀವಿ ಅಂತ ಏನು ಹೇಳ್ತಾನೆ, ಅವನು ತಪ್ಪುದಾರಿ ಹಿಡಿಸೋದು ನಾವೇನೇ ರಾಜ್ಯಾಂಗನೇ. ಅವನು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನ್ರಿ. ಆದ್ದರಿಂದ ರಾಜಕಾರಣನೇ ಬೇರೆ. ಯಾರೋ ಒಬ್ಬನ ಕಾದ್ಕೊಂಡಿರ್ಬೇಕು, ಕಾವಲು. ಗೊತ್ತಾಯ್ತಾ? ಇವಾಗ ಮನೆಗೆ ನಾವು ಗೇಟ್ ಇಟ್ಟಿರ್ತೀವಿ, ವಾಚ್ಮ್ಯಾನ್ ಇಟ್ಟಿರ್ತೀವಿ ಕಾವಲಿಗೆ, ಹಂಗೆ ಅಷ್ಟೇ ಅವರು. ಯಾಕೆಂದರೆ ನೌಕರರಿಗೆಲ್ಲ ಸಂಬಳ ಕೊಡಬೇಕು, ಅದಕ್ಕೊಬ್ಬನು ಬೇಕೇ ಬೇಕು. ಅರ್ಥ ಆಯ್ತಾ? ಏನೇನೋ ವ್ಯವಹಾರ ಮಾಡಬೇಕು. ಅದು ಜೇನು ಕಿತ್ತೋನು ಕೈ ನಾಲ್ಕದೇ ಇರಲ್ಲ. ಅರ್ಥ ಆಯ್ತಾ? ಆದರೆ ಅಷ್ಟಾದರೆ ಏನು ತೊಂದರೆ ಇರಲ್ಲ. ಒಡಾರನ್ನು ಹೊಂಗಿದಾಗ ಯಾವುದು ಏನು ಮಾಡೋಕ್ಕಾಗ್ತದೆ? ಹೋಗಲಿ. ಇನ್ನೊಂದೇನು ಅಂದರೆ ದೇಶದ ಹಣ ದೇಶದಲ್ಲೇ ಇರಬೇಕು. ಅವನೆಷ್ಟೇ ಗಳಿಸ್ಲಿ, ಅವನು ಎಷ್ಟೇ ಮೋಸ ಮಾಡಲಿ, ಎಷ್ಟೇ ಕೋಟಿಗೆ ಬದುಕಲಿ, ಆದರೆ ನಮ್ಮ ಹಣ ಮಾತ್ರ ವಿದೇಶಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಅವನು
ಎಷ್ಟು ತಿಂತಾನೆ? ಅವನು ದುಡ್ಡು ಹೊಡಿತಾನೆ ಕೋಟಿಗಟ್ಟಲೆ ಹೊಡೆದು ಅದನ್ನು ಮಡಗೋದೆಲ್ಲಿ? ಆವಾಗ ಒಂದು ಫ್ಯಾಕ್ಟ್ರಿ ಮಾಡ್ತಾನೆ, 100 ಜನಕ್ಕೆ ಕೆಲಸ ಕೊಡ್ತಾನೆ. ಸುಮಾರಾದ ಕಳ್ಳ ಒಂದು ಸಣ್ಣ ಫ್ಯಾಕ್ಟ್ರಿ ಮಾಡ್ತಾನೆ, 10 ಜನಕ್ಕೆ ಕೆಲಸ ಕೊಡ್ತಾನೆ. ಅರ್ಥ ಆಯ್ತಾ? ಆಮೇಲೆ ಅದಕ್ಕಿಂತ ಸುಮಾರಾದ ಕಳ್ಳ ಒಂದು ವ್ಯಾಪಾರ ಮಾಡ್ತಾನೆ, 10 ಜನಕ್ಕೆ ಕೆಲಸ ಕೊಡ್ತಾನೆ. ಲಂಚ ಹೊಡೆಯೋದು ತಪ್ಪೇನಿಲ್ಲ, ವಿದೇಶಕ್ಕೆ ಹಣ ಹೋಗಬಾರ್ದು, ಬಚ್ಚಿಡಬಾರ್ದು. ಅರ್ಥ ಆಯ್ತಾ? ಟ್ಯಾಕ್ಸ್ ಕಟ್ಟಿದರೆ ನಾವು ಸೈನಿಕರಿಗೆ, ಕಾವಲಿಗೆ, ಅವರಿಗೆ ಇವಾಗ ಸತ್ತಾಗ 1 ಕೋಟಿ ಕೊಡ್ತಾರೆ ಸೈನಿಕರು. ಅರ್ಥ ಆಯ್ತಾ? ಇವಾಗ ಹೊರದೇಶದ, ಆದರೆ ನಮ್ಮಂಗೆ ನಿಯತ್ತಾದವರು ಪ್ರಪಂಚದಲ್ಲಿ ಯಾವ ದೇಶನೂ ಇಲ್ಲ. ಒಟ್ಟಾರೆಯಾಗಿ ಹೇಳ್ತೀರಿ ರಾಜಕಾರಣಿಗಳನ್ನ ಜನ ನಂಬಾರ್ದು ಅಂತ ಹೇಳಿ. ನಂಬಾರ್ದು, ಒಬ್ಬರನ್ನೊಬ್ಬರು ನಂಬಾರ್ದ್ರಿ. ನಮ್ಮ ದುಡಿಮೆ ನಮ್ಮದು, ಇದು ಕೂಲಿ. ಸರ್, ಈಗ ಜುಲೈ 15ರಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಶಾಸಕರುಗಳು, ಈ ವಿಪಕ್ಷದವರು, ಆಡಳಿತ ಸರ್ಕಾರದವರು ಏನು ಚರ್ಚೆ ಮಾಡಬೇಕು, ಯಾವುದ್ರ ಬಗ್ಗೆ ಗಮನ ಹರಿಸಬೇಕು? ಫಸ್ಟ್ ಜನಗಳ ಬಗ್ಗೆ ಗಮನ ಹರಿಸ್ಬೇಕು ಸರ್. ಅವರಲ್ಲಿ ಚರ್ಚೆ ಮಾಡ್ತಾ ಇರೋದೇನಂದ್ರೆ ನಾನು ಎಷ್ಟು ಆಸ್ತಿ ಮಾಡ್ಕೋಬೇಕು, ನಾನು ಯಾವುದ್ರಲ್ಲಿ ದೋಚಬೇಕು, ಜನಗಳಿಗೆ ಯಾವುದ್ರ ಮೇಲೆ ಹೊರೆ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ವಿನಃ ಅಲ್ಲಿ ಚರ್ಚೆ ಮಾಡ್ತಾ ಇರೋದಲ್ಲ. ಅದನ್ನೇ ಏನೇ ಚರ್ಚೆ ಮಾಡಿದ್ರು ಪಬ್ಲಿಕ್ಕಲ್ಲಿ ಬರಬೇಕು. ಪಬ್ಲಿಕ್ ಮುಂದೆ ಬಂದು ನಿಂತ್ಕೊಂಡು ನಾವು ಇಂಥ ಕಾನೂನನ್ನು ತರ್ತಾ ಇದ್ದೀವಿ, ಇದು ತರಬೇಕೋ ಬೇಡವೋ ಅಂತ ಜನಗಳಲ್ಲಿ ಬೆರಿಬೇಕು. ಜನಗಳ ಜೊತೆಗೆ ಬೆರೆತು ಅದನ್ನೆಲ್ಲ ಕೇಳಬೇಕು. ಅವರು ಕೇಳಿದ್ರೆ ಅವರೇ ಕೂತ್ಕೊಂಡು ಇಂಡಿಯಾಕ್ಕೆ ಸ್ವತಂತ್ರ ಬಂದಂಗೆ ಮಧ್ಯರಾತ್ರಿ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಎಲ್ಲರೂ ಚರ್ಚೆ ಮಾಡಿದ್ರೆ ಏನು ಉಪಯೋಗ ಜನಗಳಿಗೆ ಹೇಳಿ? ಯಾವುದೇ ಒಂದು ರೇಟ್ ಆಗಲಿ, ಮಧ್ಯರಾತ್ರಿ 12 ಗಂಟೆ ರೇಟ್ ಆಗುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ಜನಗಳಿಗೆಲ್ಲ ಶಾಕು ಅಲ್ವಾ? ಜನಗಳ ಮುಂದೆ ಯಾವ ಚರ್ಚೆ ಮಾಡಿ ಯಾವ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದೇ ಅವ್ರ ಸಂಬಳಗಳನ್ನು ಬೇಕಾಬಿಟ್ಟಿ ಮಾಡ್ಕೋತಾ ಇದ್ದಾರೆ. ಅದೇ ಒಬ್ಬ ಆಟೋ ಡ್ರೈವರು 2 ರೂಪಾಯಿ ಕೇಳಿದ್ರೆ 3 ತಿಂಗಳು ಸತಾಯಿಸ್ತಾರೆ. ಆ ಮೀಟಿಂಗ್ ಇಡಬೇಕು, ಅವ್ನು ಕರಿಬೇಕು, ಇವನು ಕರಿಬೇಕು, ಎಲ್ಲರೂ ಕರೆದು ಆಮೇಲೆ ಅದರಲ್ಲಿ 1 ರೂಪಾಯಿ ಮಾಡೋದು. ಅದೇ ಇವನು ಲಕ್ಷಾಂತರ ರೂಪಾಯಿ ಸಂಬಳ ಜಾಸ್ತಿ ಮಾಡ್ಕೊಬರ್ಗೆ ಯಾರನ್ನಾದ್ರೂ ಕೇಳ್ತಾರಾ? ಯಾವುದೋ ಒಂದು ವಸ್ತುನೂ ಜಾಸ್ತಿ ಕೇಳ್ತಾರೆ ಜನಗಳ. ಪಬ್ಲಿಕ್ ಸಜೆಷನ್ ಕೇಳೋದೇ ಇಲ್ಲ. ಪಬ್ಲಿಕ್ ಅವ್ರಿಗೆ ಬೇಕೇ ಇಲ್ಲ. ಪಬ್ಲಿಕ್ ಏನಕ್ಕೋಸ್ಕರ ಬೇಕು? ಓಟಾಗಿ ಗೆಲ್ಸಕ್ಕೆ ಬೇಕು ಅಷ್ಟೇ ಅವ್ರಿಗೆ ಅಲ್ವಾ? ಈಗ ನೋಡಿ, ಹಾಲಿನ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ತರಕಾರಿಗಳ ಬೆಲೆ ಜಾಸ್ತಿ ಆಯಿತು. ಇದ್ರ ಬಗ್ಗೆ ಅವ್ರು ಮಾತನಾಡಬೇಕು. ಮಾತಾಡಲ್ಲ ಸರ್ ಅದ್ರ ಬಗ್ಗೆ. ಇದರ ಫಸ್ಟ್ ತಪ್ಪು ಅವ್ರದ್ದಿಲ್ಲ ಸರ್, ನಮ್ಮ ಜನಗಳದು. ಯಾಕಂದರೆ ದುಡ್ಡು ಕೊಟ್ಕೊಂಡು ತೊಗೊಂಡ್ಬಿಟ್ಟಿದ್ದಾರೆ ಅವರಿಂದ. ಆದ್ದರಿಂದ ಅವ್ರ ಹತ್ರ ನಾವೇನೂ ಮಾತಾಡೋಕ್ಕಾಗ್ತಾ ಇಲ್ಲ. ಮಾತಾಡಿದ್ರೆ ದುಡ್ಡು ಕೊಟ್ಟಿಲ್ವೇನ, ದುಡ್ಡು ಕೊಟ್ಟು ಓಟ್ ಹಾಕಿದೆಯಲ್ಲ, ಏನು ಪುಕ್ಷಟ ಓಟ್ ಹಾಕಿದೆಯಾ ಅಂತಾರೆ ಅವರು ಅಲ್ವಾ? ಆದ್ದರಿಂದ ಜನಗಳಿಗೆ ಮಾತಾಡೋಕ್ಕೆ ಬಾಯಿಲ್ಲ. ಜನಗಳು ಮಾತಾಡಬೇಕು ಅಂತಂದರೆ ಅವ್ರನ್ನ ಧೈರ್ಯವಾಗಿ ಎದುರಿಸೋಷ್ಟು ಕೆಪಾಸಿಟಿ ಜನಗಳಲ್ಲಿ ಬರಬೇಕು. ಅವ್ನ ಮನೆ ಬಾಗಿಲಿಗೆ ಬಂದಾಗ ನೀನೇನಯ್ಯ ಮಾಡಿದೀಯಾ, ಫಸ್ಟ್ ಕೆಲಸ ಮಾಡು, ಆಮೇಲೆ ಬಂದು ಓಟ್ ಕೇಳು ಅನ್ನೋ ಥರ ಆಗಬೇಕು ನಮ್ಮ ಜನ. ನಮ್ಮಲ್ಲಿ ಅದಿಲ್ಲ. 500 ರೂಪಾಯಿ ಕೊಡ್ತಾರೆ, ಎಣ್ಣೆ ಹೊಡಿತಾರೆ, ಅವ್ನಿಗೆ ಓಟ್ ಹಾಕ್ತಾರೆ ಅಷ್ಟೇ. ಜನ ತಿಳ್ಕೊಂಡಿರೋದು ಅದೊಂದೇ. ಮುಂದೆ ನಮ್ಮ ಮೇಲೆ ಹೊರೆ ಆಗ್ತಾರೆ ಅಂತ ಯಾರೂ ಭಾವನೆನೇ ಮಾಡಿಲ್ಲ, ಯಾರು ತಿಳ್ಕೊಳ್ತಾನೂ ಇಲ್ಲ. ಅವನೇನು 500 ರೂಪಾಯಿ ನನಗೆ ಕೊಡ್ತಾನೋ, 500 ರೂಪಾಯಿಗೆ 1000 ರೂಪಾಯಿ ನನಗೆ ಹೊರೆ ಮಾಡ್ತಾನೋ ಅನ್ನೋದು ಒಬ್ಬರು ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ? ಸೊ ಈಗ ವಿಪಕ್ಷ ಅಂತ ಇರುತ್ತೆ, ಅದು ಜನಪರವಾಗಿ ಕೆಲಸ ಮಾಡಬೇಕು. ಆಡಳಿತ ಸರ್ಕಾರನೂ ಜನಪರವಾಗಿ ಕೆಲಸ ಮಾಡಬೇಕು. ಆದರೆ ವಿಪಕ್ಷವೂ ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದೆಯಾ ಅಂತ? ಕಣ್ಮುಚ್ಚಿ ಕುತ್ಕೊಂಡಿದ್ದೀವಿ. ಎಲ್ಲ ಶೇರ್ ಹೋಲ್ಡರ್ ಸರ್. ರಾತ್ರಿ ಗುಂಡು ಪಾರ್ಟಿನಲ್ಲಿ ಅವರೆಲ್ಲ ಒಂದೇನೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ದೊಡ್ಡ ರೆಸಾರ್ಟ್ಗಳಲ್ಲಿ ಕೂತ್ಕೋತಾರೆ. ನೀನು ಎಷ್ಟು ಕೋಟಿ ಮಾಡಿದೆ, ನೀನು ಎಷ್ಟು ಕೊಡ್ತೀನಿ, ನಾನು ಇಷ್ಟು ಕೋಟಿ ಮಾಡ್ತೇನೆ, ನಾನು ಸ್ಯಾಂಕ್ಷನ್ ಮಾಡೋದು, ಸೈನ್ ಆಗ್ತಾರೆ ವಿನಃ ಜನಗಳ ಬಗ್ಗೆ ಯಾವನು ಯೋಚನೆ ಮಾಡಲ್ಲ. ಬರೀ ಟಿ ವಿಗಳಲ್ಲಿ, ಮಾಧ್ಯಮಗಳಲ್ಲಿ, ಪೇಪರಲ್ಲಿ ಮಾತ್ರ ನಾವು ಓದಿ ಇವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕೆ ವಿನಃ ಅಲ್ಲಿ ಯಾವನು ಏನು ಕಡ್ದು ಕಟ್ಟೆ ಆಗ್ತಾ ಇಲ್ಲ. ನಮ್ಮ ದೇಶಕ್ಕೋಸ್ಕರ ಮಾಡ್ತಾರೆ ಒಬ್ಬನೇ ಮೋದಿ. ನಿಯತ್ತಾಗಿ ಮಾಡ್ತಾ ಇರೋನು ಅವನಿಗೆ ಅಂತ ಅವನು ಏನೂ ಮಾಡ್ಕೊಂಡಿಲ್ಲ. ಇವರೆಲ್ಲ ಅವ್ರಿಗೋಸ್ಕರ ಮಾಡ್ತಾ ಇದ್ದಾರೆ, ಜನಕ್ಕೋಸ್ಕರ ಏನೂ ಮಾಡ್ತಾ ಇಲ್ಲ. ನಾನು ನಮ್ಮದು ಅಷ್ಟೇ ಅವ್ರದ್ದು. ಅವನು ಯಾವನೇ ಆಗಿರಲಿ ರಾಜಕೀಯ ವ್ಯಕ್ತಿ, ಮನುಷ್ಯನ ಬಗ್ಗೆ ಯೋಚನೆ ಮಾಡಬೇಕು ಸರ್. ಇವತ್ತು ನೋಡಿ BPL ಕಾರ್ಡು ಇಷ್ಟು ವರ್ಷ ಗೊತ್ತಿಲ್ಲದೆ ಇವಾಗೆಲ್ಲ ಬೇಕಾ? ಇವಾಗ ಅಷ್ಟು ಕೋಟಿ BPL ಕಾರ್ಡು ಇದೆ. ಇದೆಲ್ಲ BPL ಕಾರ್ಡ್ ಯಾರ್ದಿದೆ? ಮುಖ್ಯ ಮಿನಿಸ್ಟ್ರುಗಳದ್ದು, ಅವ್ರ ಕುಟುಂಬದವ್ರದ್ದೇ ಲಕ್ಷಾಂತರ BPL ಕಾರ್ಡ್ ಇದೆ. ಅವರೇ ಅದರ ಅನುಭವ ಪಡಿಸ್ತಾ ಇದ್ದಾರೆ. ಬಡ ಜನಗಳಿಗೆ ಅದಕ್ಕೇನು ಉಪಯೋಗ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಈ ವಿಧಾನಮಂಡಲ ಅಧಿವೇಶನದಲ್ಲಿ ಗಮನ ಸೆಳೆಯುವಂಥ ವಿಷಯಗಳು ಯಾವ್ಯಾವ ಇದಾವೆ? ಅಂದರೆ ಯಾವನ್ನೆಲ್ಲ ಮಾತನಾಡಬೇಕು ಅವರು ಜನರ ಸಮಸ್ಯೆಗಳ ಬಗ್ಗೆ? ಫಸ್ಟು ಜನಗಳ ಮಧ್ಯೆ ಬರೀಬೇಕು ಸರ್. ಜನಗಳಿಗೆ ಯಾವುದು ಹೊರೆ ಆಗ್ತಾ ಇದೆ, ಯಾವ ವಸ್ತು ಬಗ್ಗೆ ಹೊರೆ ಆಗ್ತಾ ಇದೆ. ಒಬ್ಬ ಬಡವ ಅವನು 5,000 ರೂಪಾಯಿ ತಿಂಗಳಿಗೆ ದುಡಿತಾನೆ ಅಂತಂದರೆ ಅವನು ಅದರಿಂದ ಏನು ಜೀವನ ಮಾಡ್ತಾನೆ, ಅವನಿಗೆ ನಾನು ಏನು ಒಳ್ಳೇದು ಮಾಡಬೇಕು, ಅವನಿಗೇನು ಒಳ್ಳೇದು ಮಾಡಿದ್ರೆ 5,000 ರೂಪಾಯಿನೆಲ್ಲ ಅವನು ಜೀವನ ಮಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸನೆಲ್ಲ ಮಾಡ್ತಾನೆ ಅನ್ನೋದನ್ನು ತಿಳ್ಕೊಬೇಕು. ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್. ವೈದ್ಯಕೀಯದ ಬಗ್ಗೆ ಗಮನ ಕೊಡಬೇಕು. ಒಳ್ಳೆ ಆರೋಗ್ಯ ವ್ಯವಸ್ಥೆ ಮಾಡಬೇಕು. ಎಲ್ಲ ಯಾವ ಹಾಸ್ಪಿಟ್ಲ್ಗಳು ಒಬ್ಬ ಡಾಕ್ಟ್ರುಗಳಿಲ್ಲ, ಒಳ್ಳೆ ಡಾಕ್ಟ್ರುಗಳನ್ನ ನೇಮಿಸಬೇಕು, ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಕಟ್ಟಬೇಕು ಅಲ್ವಾ? ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಇವತ್ತು
ಕೋಟಿಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ ಎಜುಕೇಷನಲ್ಲಿ. ಅದೇ ಎಜುಕೇಷನ್ನ ಅವ್ರ ಕಂಟ್ರೋಲಿಗೆ ತಂದು ಡೊನೇಷನ್ ಅನ್ನೋದು ಇಲ್ಲದನ್ನು ನಿರ್ವಂಶ ಮಾಡಿದ್ರೆ ಎಲ್ಲ ಮಕ್ಕಳು ವಿದ್ಯಾವಂತರಾಗ್ತಾರೆ ಸರ್. 99% ಅವ್ನ ಸ್ಕೂಲಲ್ಲಿ ಸೇರಿಸ್ಕೊಂಡು ಅವನನ್ನು ರ್ಯಾಂಕ್ ಸ್ಟೂಡೆಂಟ್ ಮಾಡೋದು ದೊಡ್ಡದಲ್ಲ ಸರ್. 35% ಓದಿ ಅವನನ್ನು ಕರ್ಕೊಂಡು ಅವನನ್ನು ವಿದ್ಯಾವಂತನಾಗಿ ಮಾಡ್ತಾನಲ್ಲ, ಅದು ಸ್ಕೂಲು, ಅದು ಕಾಲೇಜು ಅಲ್ವಾ? ವಿದ್ಯಾಭ್ಯಾಸ ಅಂದರೆ ಅದು. ನಾನು 99% ತೊಗೊಂಡಿದ್ದೀನಿ ಅಂತ ನಾನು ಕರೆದ್ಬಿಟ್ಟು ಸೀಟ್ ಕೊಡೋದು ದೊಡ್ಡದಲ್ಲ. ಅದು ಅವ್ನು 99 ತೊಗೊಂಡು ಮುಂದೆ 100 ತೊಗೊತಾನೆ. ಯಾಕಂದ್ರೆ ನಾನು ಓದ್ತಾನೆ ಅಂತ ಆ ಸ್ಕೂಲವ್ರಿಗೆ ಗೊತ್ತು. ಅಂಥವ್ರನ್ನೇ ಇವ್ರು ತೊಗೋತಾ ಇದ್ದಾರೆ ಅಲ್ವಾ? ಇದೆಲ್ಲನೂ ಚರ್ಚೆ ಮಾಡಬೇಕು. ಇದ್ರ ಬಗ್ಗೆ ಫಸ್ಟ್ ಇದನ್ನು ಕೊಡಬೇಕು. ಇದು ಕೊಟ್ಟಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ. ಖಂಡಿತ ಆಗಲ್ಲ ಸರ್. ಬಡವರೇ, ಶ್ರೀಮಂತರೇ ಅಷ್ಟೇ. ನಾವು ಆಟ ಓಡಿಸ್ಕೊಂಡು ಜೀವನ ಮಾಡ್ತಾ ಇರೋದೆ ನೋಡಿ. ಇವತ್ತವರೆಗೂ ನಮಗೆ 60 ವರ್ಷ ಆಯಿತು ನಾನು ಆಟೋ ಓಡಿಸಿ, ನಮಗೊಂದು BPL ಕಾರ್ಡ್ ಕೊಟ್ಟಿಲ್ಲ ಕಳ್ಳನ ಮಕ್ಕಳು. ಓಡಾಡ್ಕೊಂಡು ನಾನೇ ಬಿಟ್ಬಿಡೆ, ಬೇಡ ಸವಾಸನೆ ಬೇಡ. ಅದೇ ನಮ್ಮ ಏರಿಯಾದಲ್ಲಿ ಬಿಲ್ಡಿಂಗ್ನವ್ರು ಇದ್ದಾರೆ, ಒಂದೊಂದು ಮನೆಗೂ ಒಂದೊಂದು ರೇಷನ್ ಕಾರ್ಡ್ ಇದೆ. ಎಲ್ಲ ತೊಗೋತಾರೆ, ಅಂಗಡಿಗಳಿಗೆ ಹಾಕ್ತಾರೆ. ಬಡವ್ರಿಗೆ ಏನು ಅದಕ್ಕೆ ಬಡವ್ರಿಗೆ ಮಾಡಬೇಕು. ಬಡವ್ರಿಗೋಸ್ಕರ ಜನಗಳ ಮಧ್ಯದಲ್ಲಿ ಬೆರಿಬೇಕು ಸರ್. ಒಬ್ಬ MLA ಗೆದ್ದಿರ್ತಾನೆ, ಅವನ ಏರಿಯಾಗೆ ಬರಬೇಕು. ಆ ಏರಿಯಾ ಮಧ್ಯದಲ್ಲಿ ನಿಂತು ಜನಗಳನ್ನು, ಅವನಿಗೆ ಆ ವಿದ್ಯಾವಂತರು ಯಾರಿರ್ತಾರೋ ಅವ್ರನ್ನೆಲ್ಲ ಕರೆಸ್ಬೇಕು. ನಾವು ಈ ಥರ ಒಂದು ಕಾನೂನು ಮಾಡ್ತಾ ಇದ್ದೀವಿ, ನಮ್ಮ ಏರಿಯಾಗೆ ಈ ಥರ ಒಳ್ಳೇದು ಮಾಡ್ಬೇಕು ಅಂತಿದ್ದೀವಿ, ಮಾಡ್ಬೇಕಾ ಬೇಡ ಅಂತ ಜನಗಳ ಮಧ್ಯದಲ್ಲಿ ಬೆರೆತು ಜನಕ್ಕೋಸ್ಕರ ಮಾಡಬೇಕು. 4 ವರ್ಷ ಮಾಡಲಿ, 5ನೇ ವರ್ಷ ಅವ್ನು ತಿನ್ನಲಿ, ಆದರೆ ಜನ ಏನೂ ಕೇಳಲ್ಲ. 4 ವರ್ಷ ನಮಗೆ ಮಾಡಿದಾನಪ್ಪ, ತಿಂದಿಯಾನೆ ಬಿಟ್ಟುಬಿಡ್ತಾರಲ್ವಾ? ಇವನು 5 ವರ್ಷವೂ ನಾನು ತಿಂತಾನೆ ಇರ್ತೀನಿ ಅಂದರೆ ಯಾರು ಕೇಳ್ತಾರೆ ಸರ್? ಫಸ್ಟು ಜನ ಎತ್ಕೋಬೇಕು ಸರ್, ಅಷ್ಟೇ. ಜನ ಎತ್ಕೊಳ್ದಿದ್ರೆ ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ತುಳಿತಾನೆ ಇರ್ತಾರೆ. ಕೂರಿಗಳು ಅಂತ ನೋಡ್ಕೊಂಡ್ಬಿಟ್ಟಿದ್ದಾರೆ. ಕರ್ನಾಟಕದವರು ಕೂರಿಗಳು. ನಾವು ಹೇಳಿದ ಮಾತು ಕೇಳ್ತಾರೆ. ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ, ಎಣ್ಣೆ ಕೊಟ್ಟರೆ ಓಟ್ ಹಾಕ್ತಾರೆ, ಅಷ್ಟೇ. ಅಧಿವೇಶನದಲ್ಲಿ ನಮ್ಮ ಜನಗಳಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಾದರೆ ಖಂಡಿತ ಎಲ್ಲ ಒಳ್ಳೇದಾಗತ್ತೆ. ಅಂದ್ರೆ ನಿಮ್ಮ ಮನವಿಗೆಲ್ಲ ಅವರು ಪುರಸ್ಕಾರ ಮಾಡಲ್ಲ ಅಂತ ಏನ್ ಮಾಡ್ತಾವ್ರೆ? ಅದೇ ಭಾಗ ಅದೇ ಇದು ಎಲ್ಲಿ ಮಾಡ್ತಾವ್ರೆ? ಈಗ ಬ್ರೀ ಬಿಟ್ಬಿಟ್ರು, ಎಲ್ಲಿ ಒಂದು ಆಟೋ ಸತ್ತಲ್ಲ, ಏನು ಮಾಡ್ತೀಯ? ಏನು ಮಾಡೋದು ಹೇಳಿ? ಯಾಕೆ ಮಾಡಿ ಏನು ಸುಖ? ಅವ್ರಿಗೆ ರಾಜಕೀಯಕ್ಕೆ ಓಟೇ ಹಾಕ್ಬಾರ್ದು ಅನ್ನಿಸ್ತದೆ. ನಿಮ್ಮ ಆಟೋದವ್ರಿಗೆ ಏನು ಕಷ್ಟ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೇಳಿ ಅವ್ರಿಗೆ. ಎಲ್ಲ ಹೇಳಿ ಆಯ್ತು ಸ್ವಾಮಿ. ಎಲ್ಲ ಯೂನಿಯನ್ನವ್ರು ಕೇಳಿ ಅವ್ರಿಗೆ ಗೊತ್ತವ್ರಿಗೆ ಎಲ್ಲ ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ. ಏನೂ ಮಾಡಿಲ್ಲ ನಮ್ಮ ಆಟೋದವ್ರಿಗೆ ಏನೂ ಮಾಡಿಲ್ಲ ಅವರು. ಅಷ್ಟೇ. ಏನೇನು ಮಾಡಬೇಕು? ಆಟೋದವ್ರಿಗೆ ಏನು ಸಹಾಯ ಮಾಡಬೇಕು? ಏನೋ ಒಂದು ಬಡವ್ರ ಬಗ್ಗೆ ಒಂದು ಏನೋ ಆಟೋ ಗಾಡಿ ಇಲ್ದವ್ರಿಗೆ ಒಂದು ಆಟೋ ಕೊಡಿಸ್ಬೇಕು, ಒಂದು ಇದು ಮಾಡಬೇಕು ಅನ್ನೋದೊಂದು ಯಾವನಿಗೂ ಇಲ್ಲ. ಲೋನ್ ಕಟ್ಕೊಂಡು ಹೋಯ್ತಾರೆ. ಏನೋ ಆತಿಗೆಷ್ಟು ಡಬಲ್ ಬಡ್ಡಿ. ಈಗ 4 ಲಕ್ಷ 3 ಲಕ್ಷ ಐತೆ ಗಾಡಿ, ನಾ 5 ಲಕ್ಷ ಆಯ್ತದಂತೆ ಗಾಡಿ. ಇವಾಗ ಲೋನ್ ತಗೊಂಡು ಮಾಡ್ತೀನಿ ಅಂದರೆ ಬಡ್ಡಿ ಎಲ್ಲಿಂದ ಕಟ್ತಾನೆ ಅವನು? ಇಲ್ಲಿ ಸಂಪಾದನೆ ಆಗಲ್ಲ, ಬಡ್ಡಿಯಿಂದ ಎಲ್ಲ ಕಟ್ತಾನೆ ಹೇಳು? 500 ರೂಪಾಯಿ ಮಾಡಿದ್ರೆ ಏನಪ್ಪ ಮನೆಗೆ ಏನು ತಾನು ಆಯ್ತಾನ ಅವನು? ಗಾಡಿ ಬಾಡಿಗೆ ಹೆಂಗೆ ಕೊಡ್ತಾನೆ? 300 ರೂಪಾಯಿ ಮಾಡ್ಯಾರ ಈಗ ಆಟೋದವ್ರು. ಬಾಡಿಗೆ ಗಾಡಿ ಓಡಿಸೋನು ಏನು ಮಾಡ್ತಾನೆ ಹೇಳು? ಸ್ವಂತ ಗಾಡಿ ಇರೋನ ಒಂದು 3 ಕಾಸು ಮನೆಗೆ ತಾನು ಆಯ್ತಾನೆ. ಈ ಬಾಡಿಗೆ ಗಾಡಿ ಓಡಿಸೋನು ಏನು ಮಾಡ್ತಾನೆ ಹೇಳಿ? ಎಲ್ಲ ಫ್ರೀ ಮಾಡಿಬಿಟ್ಟ ಬಂದಿದ್ದೆ. ಏನೋ ದೊಡ್ಡದ ನಾನು ಗೆದ್ದು ಬಿಡ್ಬೇಕು, ನಾನು ಉದ್ಧಾರ ಆಗಿಬಿಡ್ಬೇಕು, ಕೋಟಿ ಬಳಿಬೇಕು ಅಂತ ಕೋಟಿ ಬಳ್ಕೊಂಡು ಅವ್ರು ಚೆನ್ನಾಗವ್ರೆ. ನಾವೇನಿದ್ದೀವಿ ಇಲ್ಲಿ? ನಾವು ಆಟೋನೇ ಓಡಿಸ್ಕೊಂಡಿರ್ಬೇಕು ತಾನೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಶ್ರೀನಿವಾಸ್ ಅಂದ್ರೆ ಸರ್. ಸರ್, ಈಗ ಜುಲೈ 15ಕ್ಕೆ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ನಿಮ್ಮ ಪ್ರಕಾರ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು? ಏನು ಹೇಳೋದು ಅಂದರೆ, ಅಧಿವೇಶನದಲ್ಲಿ ಬಜೆಟ್ ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥದ್ದು ಮಾಡಬೇಕು. ಈಗಾಗಲೇ ದುಬಾರಿ ರೇಟ್ ಆಗಿದೆ. ಜನಸಾಮಾನ್ಯರು ಇವತ್ತು ತರಕಾರಿಯಿಂದ ಹಿಡ್ದು, ಗ್ಯಾಸಿಂದ ಹಿಡ್ದು, ಪೆಟ್ರೋಲಿಂದ ಹಿಡ್ದು ಅತ್ಯಂತ ದುಬಾರಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಪೆಟ್ರೋಲ್ ರೇಟು ಈಗಾಗಲೇ ನೋಡಿದ್ದೀರಲ್ಲ ರಾಜ್ಯ ಮಟ್ಟದಲ್ಲಿ ಏನು ಟ್ಯಾಕ್ಸ್ ಇದೆಯೋ ರಾಜ್ಯದ್ದು ಅದನ್ನು ಕಮ್ಮಿ ಮಾಡಬೇಕು. ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ. ಸಣ್ಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಇಚ್ಛೆಪಡ್ತೀನಿ. ಈಗ ಬೆಲೆ ಏರಿಕೆ ಆಗಿದೆ, ಹಾಲು ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಹಿಂಗೆ ಮಾಡ್ಕೊಂಡು ಹೋದ್ರೆ ಹೆಂಗೆ? ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡಲಿ ಅಲ್ಲ? ಚರ್ಚೆ ಮಾಡಬೇಕು ಸರ್. ಇದರ ಬಗ್ಗೆ ಚರ್ಚೆ ಮಾಡಿ ಈ ಕೇಂದ್ರ ಸರ್ಕಾರದ್ದು ಏನಿದೆಯೋ, ರಾಜ್ಯ ಸರ್ಕಾರದ್ದು ಏನಿದೆಯೋ ಅದನ್ನು ಲೆವೆಲ್ ಮಾಡ್ಕೊಂಬಂದು ಅತಿ ಕಮ್ಮಿ ಬಜೆಟ್ಗೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಬೆಲೆ ಕಡಿಮೆ ಆಗಲಿ ಅಂತ ಹೇಳ್ತೀವಿ. ಬೆಲೆ ಕಮ್ಮಿ ಆಗಲಿ ಸರ್, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಸರ್ ನಮಸ್ಕಾರ, ನಿಮ್ಮ ಹೆಸರು?
ನರಸಿಂಹಸ್ವಾಮಿ ಅಂತ ಸರ್. ಈಗ ಜುಲೈ 15ಕ್ಕೆ ಅಧಿವೇಶನ ಇದೆ. ಈ ಜನನಾಯಕರು ಅಂತ ಕರೆಸ್ಕೊಳ್ಳೋರು ಏನು ಚರ್ಚೆ ಮಾಡಬೇಕು, ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು? ಇದ್ರ ಬಗ್ಗೆ ಅಂದರೆ ಜನದ ಪರವಾಗಿ ಇವ್ರು ಮಾಡಬೇಕು, ಯಾರೂ ಮಾಡ್ತಾ ಇಲ್ಲ. ಇಲ್ಲೇನಾಗಿದೆ ಅಂದರೆ ಅವ್ರ ರಾಜಕೀಯ ಅವ್ರವ್ರದ್ದು ನೋಡ್ಕೊಳ್ತಾ ಇದ್ದಾರೆ. ಜನಗಳಿಗೆ ಯಾವುದ್ರಲ್ಲಿ ರೇಟ್ ಜಾಸ್ತಿ ಆಗ್ತಾಯಿದೆ, ಯಾವ್ದು ಕಮ್ಮಿ ಮಾಡ್ಬೋದು, ಕಮ್ಮಿ ಮಾಡೋಂಥದ್ದು ಯಾವುದೂ ಮಾಡ್ತಾಯಿಲ್ಲ. ಇಲ್ಲಿ ಜನ ನಾರ್ಮಲ್ಲು ಜನಗಳು ಏನಿದ್ದಾರೆ ಅವ್ರ ಕೈಲಿ ಜೀವನ ಮಾಡೋಕ್ಕಾಗ್ತದೆ ಇವತ್ತಿನ ಪರಿಸ್ಥಿತಿಲಿ. ಆಮೇಲೆ ಎಲ್ಲೂ ಅವ್ರಿಗೆ ಜೀವನ ಮಾಡ್ಬೇಕಂದ್ರೆ ಕೆಲವು ಕಡೆ ಕೆಲಸಗಳು ಸಿಗ್ತಾಯಿಲ್ಲ, ಆ ಥರ ಎಲ್ಲ ಆಗಿದೆ. ಜನಸಾಮಾನ್ಯರ ಬಗ್ಗೆ ಇವರು ಯಾರು ಚರ್ಚೆ ಮಾಡೋರು, ರಾಜಕೀಯ ವ್ಯಕ್ತಿಗಳು ಜನಪ್ರತಿನಿಧಿಗಳಾಗಿರೋರು ಯಾರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ವಿಧಾನಸೌಧದಲ್ಲಿ ಯಾರೂ ಮಾತಾಡೋಲ್ಲ, ಅದ್ರ ಬಗ್ಗೆನೇ ಮಾತಾಡಲ್ಲ. ಈಗ ಏನು ಮಾತಾಡ್ಬೇಕು ಅವರು, ಯಾವ ವಿಚಾರದ ಬಗ್ಗೆ ಗಮನ ಸೆಳಿಬೇಕು? ಎಲ್ಲದು ಜನರಲ್ಲಾಗಿ ಹೇಳ್ಬೇಕು ಅಂದರೆ ಟೋಟಲಾಗಿ ನೋಡಿರಿ, ಇವಾಗ ಎಲ್ಲನೂ ರೇಟ್ ರೈಸ್ ಆಗಿದೆ. ಹಾಲಿನ ಬೆಲೆ ಆಗಿರ್ಬೋದು, ಮತ್ತೊಂದಿರ್ಬೋದು, ಇವಾಗ ನಮ್ಮ ಇದು ಯಾವುದೋ ಪ್ರಾವಿಷನ್ ಐಟಮ್ಸ್ ಇರ್ಬೋದು, ಪೆಟ್ರೋಲ್ ಬೆಲೆ ಇರ್ಬೋದು, ಎಲ್ಲನೂ ಅಧಿಕವಾಗಿದೆ. ಯಾರಿಗೂ ಜೀವನ ಮಾಡೋಕೆ ಒಂದು ಸಲ ಡೀಸಲು ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಎಲ್ಲ ಪ್ರಾವಿಷನ್ ಐಟಮ್ಸು ಆಗಲಿ ಮತ್ತೊಂದಾಗಲಿ ಟ್ರಾನ್ಸ್ಪೋರ್ಟೇಷನ್ ಸಂಬಂಧಪಟ್ಟಿದ್ದು ಎಲ್ಲ ರೇಟ್ ಹೈಕ್ ಆಗುತ್ತೆ. ಹೈಕ್ ಆದಾಗ ಜನ ಜೀವನದ ಮೇಲೆ ಏಟು ಬೀಳ್ತಾಯಿತ್ತು. ಇದು ಎಲ್ಲ ರೇಟು ಜಾಸ್ತಿ ಆಗುತ್ತೆ. ರೇಟ್ ಜಾಸ್ತಿ ಆದಮೇಲೆ ಯಾವ ಕಾರಣಕ್ಕೂ ಕಮ್ಮಿ ಆಗಲ್ಲ. ಈ ಥರ ಇದೆ, ಪ್ರಾಬ್ಲಮ್ ಇದೆ. ಇದೆಲ್ಲದರ ಬಗ್ಗೆ ವಿಪಕ್ಷ ನಾಯಕರು ಸರ್ಕಾರದ ಗಮನ ಸೆಳಿಬೇಕು. ವಿಪಕ್ಷ ನಾಯಕರು ಮಾತಾಡಬೇಕು ಇದ್ರ ಬಗ್ಗೆ. ಇದು ಜನದ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಸರ್. ಅವ್ರವ್ರ ಬಗ್ಗೆ ಮಾತಾಡ್ಕೊಳ್ತಾರೆ ಅಷ್ಟೇ. ನೀನು ಅದು ಮಾಡಿದೆ, ಇವ್ರು ಇದು ಮಾಡಿದೆ, ಈ ರಾಜಕೀಯ ಇವ್ರು ಡಿಪೆಂಡ್ ಮಾಡ್ಕೊಳ್ತಾರಷ್ಟೇ. ಇವಾಗ ನಮ್ಮನೆ ವಿಷಯಕ್ಕೆ ಬಂದಾಗ ನಾವು ಹೆಂಗೆ ಡಿಪೆಂಡ್ ಮಾಡ್ಕೋತೀವೋ ಆ ಥರ ಅವ್ರವ್ರ ಪಾರ್ಟಿ ವಿಷಯಕ್ಕೆ ಬಂದಾಗ ಡಿಪೆಂಡ್ ಮಾಡ್ಕೊಂಡು ಅವ್ರು ರಾಜಕೀಯ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಜನದ ಪರವಾಗಿ ಯಾರೂ ಮಾತಾಡೋರೇ ಇಲ್ಲ. ಅವ್ರು ಯಾರು ಜನದ ಪರವಾಗಿ ಕಾಲೇಜಿನಿಲ್ಲ, ಮಾತಾಡೋರಿಲ್ಲ. ಏನು ಮಾಡಿದ್ದಾರೆ? ಪೆನ್ಷನ್ ಸ್ಕೀಮು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ದ, ಅವನು ಕೊಡಲೇ ಇಲ್ಲ. ಹೇಳ್ತಾನೆ ಅವನೇ, ಆಯಿತು 5 ವರ್ಷ ಆಯಿತು, 10 ವರ್ಷ ಆಯಿತು, ಜಾಸ್ತಿ ಮಾಡಿಲ್ಲ, ಅವ್ನು ಇರಲಿಲ್ಲ. ಈ ಸಲ ಹೋಗ್ಬಿಡ್ತಾನೆ ಅವನು. ಓಕೆ, ಆಯಿತು. ಈಗ ಕರ್ನಾಟಕಕ್ಕೆ ಬರೋಣ ನಾವು. ಅದು ವಿಧಾನಮಂಡಲ ಅಧಿವೇಶನ ಇದೆ. ಈ ಅಧಿವೇಶನದಲ್ಲಿ ಇಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, DK ಶ್ರೀ ಇದ್ದಾರೆ, ಈ ಕಡೆ ವಿಜಯೇಂದ್ರ, R ಅಶೋಕ್ ಅವರೆಲ್ಲ ಇದ್ದಾರೆ. ಯಾವ ವಿಚಾರದ ಬಗ್ಗೆ ಚರ್ಚೆಗಳಾಗಬೇಕು? ಸಿದ್ದರಾಮಯ್ಯನ ಬಗ್ಗೆ ಚರ್ಚೆ ಆಗಬೇಕು. ಮೂಢ ಹಗರಣ. ಹೌದು, ಮೂಢ ಹಗರಣ ಅಲ್ಲ, ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಇವನು ಒಬ್ಬ ಕಿತಾಪತಿ, ಯಡಿಯೂರಪ್ಪನ ಮಗ. ಅವನಿಗೇನು ನೆನ್ನೆ ಮನೆ ಬಂದ ರಾಜಕೀಯ, ಅವನಿಗೇನು ಗೊತ್ತು? ನನಗೆ 72 ವರ್ಷ. ನನ್ನ ಮಗ ಇವತ್ತು ನೆನ್ನೆ ಬಂದವನೇ. ರಾಜಕೀಯ ಗೊತ್ತಿಲ್ಲ, ದುಡ್ಡು ಬಾಚೋದೊಂದು ಗೊತ್ತ ಅವನಿಗೆ, ಅಷ್ಟೇ. ಈಗ ಅಧಿವೇಶನ ಬಂತಲ್ವಾ, ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು? ಹಾಲು ಬೆಲೆ ಜಾಸ್ತಿ, ಬೆಲೆಗಳು ಜಾಸ್ತಿ, ಎಲ್ಲ ಸಮಸ್ಯೆಗಳು ಜಾಸ್ತಿ ಇದೆ. ಎಲ್ಲ ಬೈತಾವ್ರೆ, ಲೇಡ್ಸು ಜೆಂಟ್ಸು ಅವರೆಲ್ಲ ಬೈತಾರೆ. ಈ ನಮ್ಮ ಮಕ್ಕಳು ಯಾಕೆ ಗೌರ್ಮೆಂಟ್ ಬಂದರು ಅಂತ. ಮಾಡೋಕ್ಕೆ ಬಿಡಲ್ಲ ಇವರು. ಹಗರಣಗಳು ಬೇರೆ ಆಗ್ತಿದ್ದಾವೆ. ಹಗರಣಗಳು, ಅದು ಬೇರೆ. ಅವ್ನು ಸಿದ್ದರಾಮಯ್ಯ ಬೇರೆ ಹಗರಣ ಮಾಡ್ತಾವನೆ, ಕಾಸು ಕೊಡ್ತಾ ಇಲ್ಲ. ಎಂಪ್ಲಾಯೀಸ್ಗಂತೂ ನನ್ನ ಮಕ್ಕಳು ಸಾಯಿಸ್ತಾನೆ. ಗ್ಯಾರಂಟಿ ಅಂತ ಹೇಳಿದ್ರು, ಕೆಲವರಿಗೆ ದುಡ್ಡೇ ಹೋಗ್ತಾ ಇಲ್ಲ, ಅಕ್ಕಿ ಕೊಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಆಗಲ್ಲ, ಅವ್ನು ತಾಕತ್ತಿಲ್ಲ ಕೊಡೋದಕ್ಕೆ. ಕೊಟ್ಟರೆ ಕೊಡಬೇಕು. ಇದ್ರ ಬಗ್ಗೆನೂ ಚರ್ಚೆ ಆಗಬೇಕಲ್ವಾ? ಹೌದು. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ್ ಕುಮಾರ್ ಅಂತೇಳಿ, ಮಲ್ಲೇಶ್ವರಂ. ಈಗ ಅಧಿವೇಶನ ಬರ್ತಿದೆ, ಎಲ್ಲ ನಾಯಕರು ಒಟ್ಟುಗೂಡಿ ಚರ್ಚೆ ಮಾಡ್ತಾರೆ. ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು ಭಾಳ ಪ್ರಮುಖವಾಗಿ? ಒಂದು ಮೊದಲನೇದು, ಬೆಂಗಳೂರು ನಗರ ಒಳಗೊಂಡಂತೆ ಇಡೀ ಕರ್ನಾಟಕ ಒಳಗೊಂಡಂತೆ ಬೆಂಗಳೂರು ನಗರದಲ್ಲಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ, ಡೆಂಗ್ಯೂ ಫೀವರ್ ಎಲ್ಲ ಕಡೆ ಹರಡ್ತಾ ಇದೆ. ತುಂಬಾ ರ್ಯಾಪಿಡ್ ಗ್ರೋತ್ ಆಗಿ ಹರಡ್ತಾ ಇದೆ. ಇದ್ರ ಬಗ್ಗೆ ವಿಶೇಷವಾದಂಥ ಗಮನ ವಹಿಸಬೇಕು. ನಮ್ಮ ನೆಚ್ಚಿನ ಇದೇ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದಿನೇಶ್ ಗುಂಡೂರಾಯರು ಕೂಡ ಸಾಕಷ್ಟು ಇದ್ರ ಬಗ್ಗೆ ಶ್ರಮಿಸ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಮಾಡ್ತಾ ಇದ್ದಾರೆ. ಇದನ್ನು ಶ್ರೀಸಾಮಾನ್ಯರಿಗೂ ಇನ್ನೂ ಹೇಳಬೇಕು ಅಂತಂದರೆ, ಕೊಳಚೆ ಪ್ರದೇಶದಲ್ಲಿ ಯಾರು ವಾಸವಾಗಿದ್ದಾರೆ ಜನಗಳನ್ನ, ಅವ್ರಿಗೆ ಸ್ವಲ್ಪ ಜಾಗೃತಿ ಮೂಡಿಸೋ ರೀತಿಯಲ್ಲಿ ನೀರನ್ನು ಯಾವ ಥರ ಸದ್ಬಳಕೆ ಆಗಬೇಕು, ಮತ್ತು ನೀರನ್ನು ಯಥೇಚ್ಛವಾಗಿ ಬಳಸಿ ಬಿಟ್ಬಿಟ್ಟಿರ್ತಾರೆ. ಅದರಿಂದ ಡೆಂಗ್ಯೂ ಫೀವರ್ ಬರುವಂಥದ್ದು ಇದೆ. ಈಗಾಗಲೇ ಕರ್ನಾಟಕ ಸರ್ಕಾರ ಭಿತ್ತಿ ಚಿತ್ರಗಳ ಮುಖಾಂತರ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ತೋರಿಸ್ತಾ ಇದೆ. ಇದು ಹೆಚ್ಚಿನ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಶ್ರಮ ವಹಿಸಬೇಕು, ಇಲ್ಲ ಅಂತ. ಇದು ಆರೋಗ್ಯದ ವಿಚಾರ.
ಇನ್ನೊಂದು ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ ಇಡೀ ಕರ್ನಾಟಕದಲ್ಲಿ ಒಂದು ಕಡೆ ಒಂದು ಅತೀವೃಷ್ಟಿ, ಕರಾವಳಿ ತೀರ ಪ್ರದೇಶ, ಮಲೆನಾಡು ತುಂಬ ಹೆವಿ ಮಳೆ ಆಗ್ತಾಯಿದೆ. ನಂತರ ಇನ್ನೊಂದು ಈ ಕಡೆ ಹೈದರಾಬಾದ್ ಕರ್ನಾಟಕದ ಕಡೆ ಬಂತು ಅಂತಂದರೆ ಬರಗೆಟ್ಟಿರುವಂಥ ಪ್ರದೇಶಗಳು, ಬರಗಾಲ. ಇದನ್ನು ಸಾಕಷ್ಟು ಬಾರಿ ಚರ್ಚೆ ನಡೀತಾ ಇರುತ್ತೆ ಚರ್ಚೆ ನಡೆಯುತ್ತೆ ಇಲ್ಲ ಅಂತಲ್ಲ. ಆದರೆ ಆ ಚರ್ಚೆ ಎಲ್ಲಿ ಇರುತ್ತೆ ಅಂದರೆ ಅಲ್ಲೇ ವಿಧಾನಸಭೆ, ವಿಧಾನ ಪರಿಷತ್ ಆ ಪೇಪರ್ ಮೇಲೆ ಇರುತ್ತೆ ಅಷ್ಟೇ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಅದನ್ನು ವೈಜ್ಞಾನಿಕವಾಗಿ ನೀವು ಪ್ರಕಟಿಸಬೇಕು, ವೈಜ್ಞಾನಿಕ ಅಂಶಗಳನ್ನ ಒಳಗೊಂಡಂತೆ. ಈಗ ಹೇಳಬೇಕು ಅಂತಂದರೆ ಕರ್ನಾಟಕದ ತೀರ ಪ್ರದೇಶ, ಕರಾವಳಿ ಪ್ರದೇಶ ತುಂಬ ಯಥೇಚ್ಛವಾಗಿ ಸಾಕಷ್ಟು ಹಣನ ಬಿಡುಗಡೆ ಮಾಡಿ ಕೇಂದ್ರದಿಂದ ನೀವು ನೆರವು ಪಡ್ಕೊಂಡು ದಯಮಾಡಿ ನಮ್ಮ ಕರಾವಳಿ ತೀರ ಪ್ರದೇಶದಲ್ಲಿ ಸಾಕಷ್ಟು ಸಮುದ್ರದ ತೀರದಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತಂದರೆ ಅಷ್ಟಿಷ್ಟಲ್ಲ, ಅದನ್ನು ಒತ್ತುವರಿಯಾಗಿ ಬರ್ತಾ ಇರುತ್ತೆ. ಅದಕ್ಕೆ ಒಂದು ವೈಜ್ಞಾನಿಕವಾದಂಥ ಒಂದು ತಡೆಗೋಡೆ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗಬೇಕು ಸರ್ಕಾರ. ಇದು ವಿಶೇಷವಾದಂಥ ಗಮನ ಹರಿಸಬೇಕು. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಜಯರಾಮಯ್ಯ ನಮ್ಮ ಹೆಸರು. ಓಕೆ ಸರ್, ಈಗ ವಿಧಾನಮಂಡಲ ಅಧಿವೇಶನ ಬಂತು. ಈ ರಾಜಕೀಯ ನಾಯಕರುಗಳು ಯಾವೆಲ್ಲ ವಿಚಾರಗಳ ಬಗ್ಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು? ನೋಡಿ, ಶ್ರೀಮಾನ್ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲರಿಗೂ ಒಳ್ಳೆ ಗೌರವನೇ, ಸಂತೋಷ. ಅವ್ರು ಆಗಿದ್ದಾರೆ, ಕೆಲಸ ಕಾರ್ಯ ಮಾಡಲಿ. ಈ ಬಸ್ಸು ಫ್ರೀ ಇದರಿಂದ ಜನಗಳಿಗೇನು ಹೊಟ್ಟೆ ತುಂಬಲ್ಲ. ಮಾಡಬೇಕಾದ ಬೇಜಾನ್ ಕೆಲಸ ಇದೆ. 1 ವರ್ಷ ಮೇಲಾಯಿತು ಇವ್ರು ಗೆದ್ದು 136 ಸೀಟ್ ಗೆದ್ದಿದ್ದಾರೆ. ಅಭಿವೃದ್ಧಿ ಕೆಲಸ ಏನೂ ಗಮನ ಕೊಟ್ಟಿಲ್ಲ. ದೇಶ ಎಲ್ಲ ಹಾಳಾಗಿ ಬೊರ್ಬತ್ತಾಗಿ ಕೂತೈತೆ, ಏನೂ ಮಾಡ್ತಾ ಇಲ್ಲ ಇವರು. ಬರೀ ಬಸ್ ಫ್ರೀ ಬಿಟ್ಟಿದ್ದೀನಿ, ಅದು ಬಿಟ್ಟಿದ್ದೀನಿ, ಯಾರು ಬಸ್ಸಾಗಿ ನಮ್ಮವ್ರು ಓಡಾಡ್ತಾ ಇಲ್ಲ. ನಮ್ಮವ್ರಿಗೆ ಜನರಲ್ಗೆ ಏನೂ ಸಿಗ್ತಾ ಇಲ್ಲ. ಬೇರೆ ಕ್ಯಾಟಗಿರಿಗಳಿಗೆ ಕೊಡ್ತಾ ಇದ್ದಾರೆ ಬೇಕು ಅಂತ. ಜನ ಇವ್ರನ್ನ ಓಟು 136 ಸೀಟ್ ಗೆಲ್ಸಿರೋದು ಇವರಿಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಕಾಂಗ್ರೆಸ್ನವರು ಅಂತ. ಇವರು ಮೊನ್ನೆ MP ಎಲೆಕ್ಷನ್ನಾಗೆ ಇವ್ರದೆಲ್ಲ ನೋಡೋದ್ರು ಜನ. ಇನ್ನು ನೆಕ್ಸ್ಟ್ ಬಂದಾಗ ಇವ್ರಿಗೂ ಹಂಗೆ ಆಗೋದು, ಇವ್ರಿಗೆ ಇದೇ ಸೇಮ್ ಆಗೋದು. ಅರ್ಥ ಆಯ್ತರಾ? ಇಲ್ಲೆಲ್ಲ ಬರೀ ಇದು ನೋಡೋಕ್ಕೆ ಅಷ್ಟೇ, ನೋಡೋಕೆ ಅದು ಮಾಡ್ತಾರೆ, ಇದು ಏನೂ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು. ಯಾವ ಥರದ್ದು ಮಾಡ್ತಾ ಇಲ್ಲ. ಒಂದು ರೋಡೆಲ್ಲ ತೂತು ಬಿದ್ದು ಕೂತವೆ, ಹಳ್ಳಿಗಳ ಕಡೆ ಬಸ್ಸೇ ಹೋಗೋಕ್ಕಾಗಲ್ಲ, ಹಂಗೆ ಪರಿಸ್ಥಿತಿ ಇದೆ. ಬಸ್ಗಳಿಗೆ ಹೋಗಲ್ಲ, ಬಸ್ ಅಳ್ಳಾಡ್ತವೆ ಹಿಂಗೆ. ಅದು ಬಿಟ್ಬಿಟ್ಟು ಇವರು ಸೋಕಿಲ್ಲಲ್ಲಿ ಮಾಡ್ಕೊಂಡು 136 ಸೀಟ್ ಗೆದ್ದಿದ್ದೀವಿ ಅಂದ್ಬಿಟ್ಟು ಎಲ್ಲ ಅವರವರೇ ಮಾಡ್ಕೊತಾವ್ರೆ. ಏನೂ ಆತ ಇಲ್ಲ ಸರ್ಕಾರದಾಗೆ, ಏನು ಒಂದು 100 ರೂಪಾಯಿ ಕೆಲಸನೂ ಆತ ಇಲ್ಲ. ಇವ್ರು ಮಾಡೋದು ಇಲ್ಲ. ಇವರೆಲ್ಲ ಅವ್ರ ಹೆಂಡತಿ ಮಕ್ಕಳು ದುಡ್ಸ್ಕೊಂಡು ಅವ್ರು ಮಜಾ ಮಾಡ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಗೆದ್ದಿತಾರೆ. ನೆಕ್ಸ್ಟು ಇವ್ರಿಗೆ ಕೊಟ್ಟಿರೋ ಜನ ನೋಡ್ತಾವ್ರೆ, ನೆಕ್ಸ್ಟ್ ತಿರಸ್ಕಾರ ಮಾಡ್ತಾರೆ. ಇವ್ರು ಮಾಡಲಿಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಾಗ ಒಳ್ಳೆ ಮೆಡಿಸಿನ್ ಇಲ್ಲ, ಕನ್ನಡ ಸ್ಕೂಲು, ಬಡ ಮಕ್ಕಳಿಗೆ ಓದೋಕ್ಕೆ ಎಜುಕೇಷನ್ ಕೊಡಲಿ, ಮಾತ್ರೆಗಳು ಕೊಡಲಿ, ಜನಗಳು ಸಹಾಯ ಆಗೋದು ಕೊಡಲಿ. ಈ ಬಸ್ ಫ್ರೀ ಬಿಟ್ಕೊಂಡು ಏನು ಬರ್ತದೆ ಅದ್ರಾಗೆ? ಏನು ಬರ್ತದೆ ಸ್ವಾಮಿ? ಈಗ 66 ವರ್ಷ ನಮಗೆ ನಮ್ಮ ಹಿರಿಕರಿಗೆ ನಮಗೇನು ಕೊಟ್ಟಿಲ್ಲ, ಬಿಟ್ಟಿಲ್ಲ. ಅವರು ಯಾವ ಥರದ್ದು ಬಿಟ್ಟಿಲ್ಲ. ನಾವು ಅಲ್ಲಿ ಇಲ್ಲಿ ಹೋಗಿ ಕಷ್ಟ ಬಿದ್ದು ಏನೋ ದುಡ್ಕೊಂಡು ಮಾಡ್ಕೊಂಡಿದ್ದೀವಿ. ಯಾಕೆ ಬಿಡಬೇಕಾ ಫ್ರೀ? ಏನದು ಅವಶ್ಯಕತೆ? ಯಾರು ಕೇಳೋರು ಬಿಡ್ರಿ ಅಂತ. ಇವೆಲ್ಲ ಬಿಟ್ಕೊಂಡು ಜನಗಳನ್ನ ಚೂತಿಯ ಮಾಡ್ತಾವ್ರೆ ಈ ಕಾಂಗ್ರೆಸ್ನವರು. ಇದೇ ಕೆಲಸನ ಮಾಡೋಕ್ಕೆ ಇವ್ರನ್ನ 136 ಸೀಟ್ ಜನಗಳು ಗೆಲ್ಲಿಸಿದ್ದು, ಬಹುಮತದಿಂದ ಗೆಲ್ಲಿಸಿದ್ದು ಇದೇ ಮಾಡೋಕ್ಕ. ಇಂಥ ಸಣ್ಣ ಕೆಲಸ ಎಲ್ಲರೂ ಮಾಡ್ತಾರೆ. ಇದರ ನಡುವೆ ಹಗರಣಗಳು ಬೇರೆ ಬೆಳಕಿಗೆ ಬಂದಿದ್ದಾವೆ. ಮೂಡ ಹಗರಣ, ವಾಲ್ಮೀಕಿ ನಿಗಮ ಹಗರಣ. ಹೇಳಿ, ಎಲ್ಲ ಹಿಂದುಳಿದವ್ರದ್ದು ದುಡ್ಡೆಲ್ಲ ನುಂಗಾಕ್ಬಿಟ್ಟಿದ್ದಾರೆ. ಯಾರೂ ಮಾಡಿರಲಿಲ್ಲ ಕೆಲಸ. ಯಾರು ಕುಮಾರಸ್ವಾಮಿ ಆಗಿದ್ರು, ಯಡಿಯೂರಪ್ಪನವ್ರಾಗಿದ್ರು, ಯಾರೂ ಆ ಕೆಲಸ ಮಾಡಿರಲಿಲ್ಲ. ಇವರು ಆ ಹಿಂದುಳಿದವರು ಆ ದುಡ್ಡುಗಳನ್ನೆಲ್ಲ ಹಗರಣ ಮಾಡಿ ತಿಂದಾಕ್ಯವ್ರೆ, ಮಜಾ ಮಾಡವ್ರೆ. ಇವೆಲ್ಲ ಬೇಕಾ ಇವ್ರಿಗೆ? ಏನಕ್ಕೆ ಜನ ಇವ್ರನ್ನ ಗೆಲ್ಸಿದ್ದು 136 ಸೀಟ್ ಕೊಟ್ಟು ಏನಕ್ಕೆ ಗೆಲ್ಸೋದ್ರು ಹೇಳಿ? ಏನಕ್ಕೆ? ಒಳ್ಳೆ ಆಡಳಿತ ಕೊಡಲಿ ಅಂತ. ಇವತ್ತು ಆಡಳಿತ ಕೊಡ್ತಾ ಇಲ್ಲ. ರೋಡೆಲ್ಲ ಗುಂಡಿಗಳು ಬಿದ್ದು ಕೂತವೆ, ಜನಗಳಲ್ಲಿ ದುಡ್ಡಿಲ್ಲ. ಬಡವ್ರ ಬಗ್ಗರು ಹಂಗೆ ಅವರೇ, ಸಾವುಕಾರ ರಾತನೇ ಅವರೇ, ಬಡ ಬಗ್ಗರು ಹಂಗೆ ಬಿದ್ದವ್ರೆ. ಒಂದು ಆಟೋ ಓಡ್ಸೋಕ್ಕಲ್ಲ, ಒಂದು ಬಸ್ ಓಡ್ಸೋಕ್ಕಲ್ಲ, ಎಲ್ಲ ರೋಡ್ ಗುಂಡಿ ಬಿದ್ದು ಕೂತವೆ. ಒಂದು ವರ್ಷದ ಮೇಲೆ 3-4 ತಿಂಗಳಾಯ್ತು ಇವ್ರಿಗೆ ಗೆದ್ದು, ಏನೂ ಕೆಲಸ ಮಾಡ್ತಾಯಿಲ್ಲ. ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ. ಏನಕ್ಕೆ 136 ಸೀಟ್ ಗೆಲ್ಸಿದ್ರು ಜನ? ಇವ್ರನ್ನ ಏನಕ್ಕೆ ಗೆಲ್ಸಿದ್ರು? ಏನಕ್ಕೆ ನಮ್ಮ ಕೆಲಸ ಕಾರ್ಯ ಮಾಡ್ತಾರೆ? ಸರ್ಕಾರ ಬಂದ್ರೆ ಒಳ್ಳೇದು, ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತ. ಇವ್ರು ಅದು ಉಳಿಸ್ಕೊಳಲ್ಲ ಬಿಡಿ. ಅದೆಲ್ಲ ಕಳ್ಕೊಂಬಿಟ್ಟವ್ರೆ, ಸೀಮಿತ ಆಗೋಗವ್ರೆ. ಏನು ಈಗ ವಿರೋಧ ಪಕ್ಷದವರು ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಸರ್ಕಾರದ ಕಿವಿ ಹಿಂಡುವಂತ ಕೆಲಸ ಮಾಡ್ತಿದ್ದಾರೆ. ವಿರೋಧ ಪಕ್ಷದವರು R ಅಶೋಕಣ್ಣ ಇದ್ದಾರೆ, ಅವ್ರು ಏನೂ ಸುಖ ಇಲ್ಲ. ಅವರು ಬಕೆಟ್ ಪಾರ್ಟಿ, ಏನೂ ಸುಖ ಇಲ್ಲ. ಅವರು ಸರಿಯಾಗಿ ಮಾತಾಡಲ್ಲ ಯಪ್ಪ. ಮೊದಲ ವಿರೋಧ ಪಕ್ಷದಿಂದ ದಯವಿಟ್ಟು ಅವ್ರನ್ನ ಮೊದಲು ಅಲ್ಲಿಂದ ಖಾಲಿ ಮಾಡಿಸಿ ಬೇರೆ ಏನು ಕೊಡಿಸ್ಬೇಕು. ಅವ್ರೇನೂ ಮಾತಾಡಲ್ಲ. ಸುಮ್ಮನೆ ಅವರು ಬಕೆಟ್ ಹಿಡಿಯೋ ಪಾರ್ಟಿ, ಒಳಗಡೆ ಬಕೆಟ್ ಪಾರ್ಟಿಗಳು ಸರಿ ಇಲ್ಲ ಅಯ್ಯಪ್ಪ, ಸರಿ ಇಲ್ಲ. ಅಲ್ಲ, ಇಡೀ ದೇಶಕ್ಕೆ ಗೊತ್ತಾಗಿದೆ ಅವ್ರ ಅಶೋಕ್ ಸರಿ ಇಲ್ಲ ಬಕೆಟ್ ಪಾರ್ಟಿ ಅಂತ. ಈಗ ಚೇಂಜ್ ಮಾಡ್ತಾರೆ, ಅದು ಬಂದಿದೆ ಸಮಯ, ಚೇಂಜ್ ಮಾಡ್ತಾರೆ, ಎಲ್ಲ ಚೇಂಜ್ ಆಗ್ತದೆ. ಈಗ ನೋಡಿ, ಬೆಲೆ ಏರಿಕೆಗಳು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್, ಹಾಲಿನ ಬೆಲೆನೂ ಏರಿಕೆ ಮಾಡಿದ್ರು. ನೋಡಿ ಸ್ವಾಮಿ, ಯಾವ ಸರ್ಕಾರದವರು ಈ ಥರ ಮಾಡಿರಲಿಲ್ಲ. ಇವರೇ ಈಗ ಸಸ್ನ ಮೊನ್ನೆ ಎಲ್ಲ ಎಕ್ಸ್ಬಿಟ್ರು. ಡೀಸೆಲ್ಲು, ಪೆಟ್ರೋಲು, ಆ ಕುಡಿ ಹಾಲು 2 ರೂಪಾಯಿ ಜಾಸ್ತಿ ಆಗಿದೆ.
ಅದು ಜಾಸ್ತಿ ಆಗಿದೆ. ಬಡಬಗ್ಗರು ಹೆಂಗೆ ಜೀವನ ಮಾಡ್ತಾರೆ? 50 ರೂಪಾಯಿ ಕೊಡಬೇಕು ಇವತ್ತು ಹಾಲಿಗೆ, 1 ಲೀಟ್ರಿಗೆ. ಎಲ್ಲಿ ಕೊಡ್ತಾರೆ ಬಡವ್ರು ಹೇಳಿ? ಅರ್ಧ ಲೀಟ್ರ್ ಕುಡಿಯೋದೇ ಕಷ್ಟ, 1 ಲೀಟ್ರ್ ಎಲ್ಲಿ ಕುಡಿತಾರೆ ಅವರು? ಎಲ್ಲ ಮಾಡಿ ಇವರು ಎಲ್ಲ ಮಾಡಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇವರೇನೂ ಕೆಲಸಗಳು ಆಗ್ತಾಯಿಲ್ಲ. ಇವ್ರು ಕೆಟ್ಟ ಹೆಸರು ತೊಗೊತಾರೆ. ಇನ್ನು ಮುಂದೆ ಓದ್ತಾ ಇವ್ರಿಗೆ ಬರೋ ಥರ 50 ಸೀಟು ಬರೋಲ್ಲ. ಖಾಲಿ ಚಿತ್ರಾನ್ನ 50 ಮುಖ್ಯವಾಗಿ ವಿರೋಧ ಪಕ್ಷದವರು ಯಾವ ವಿಚಾರವನ್ನ ಗಮನ ಸೆಳಿಬೇಕು ಹೇಳಿ. ನೋಡಿ, ಈ ಪರಿಸ್ಥಿತಿ ದೇಶದ್ದು, ಈಗ ನಮ್ಮ ದೇಶದ ಪರಿಸ್ಥಿತಿ ಏನೇನು ಆಗಿದೆ ಅದನ್ನು ಮಾತಾಡಬೇಕು, ಅದ್ರ ಕಡೆ ಗಮನ ಎಳಿಬೇಕು, ಕೆಲಸಗಳು ಮಾಡಿಸ್ಬೇಕು, ಮಾಡ್ರಿ ಅಂತ ಹೇಳಬೇಕು, ಕೇಳ್ಕೊಬೇಕು. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಅವರು ಫೈಟ್ ಕೊಡೋಕ್ಕೆ ಇರೋದು, ಕೆಲಸ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ ಫೈಟ್ ಕೊಡೋಕ್ಕೆ ಇರೋದು. ಅದೆಲ್ಲ ಬಕೆಟ್ ಹಿಡಿಯೋಕೆ ಕೂತವ್ರು ಇವರು. ವಿರೋಧ ಪಕ್ಷದಲ್ಲಿ ಬಕೆಟ್ ಹಿಡ್ಕೊಂಡು ಕೂತವ್ರೆ. ಅವ್ರಿಗೂ ಬಕೆಟ್ ಹಿಡ್ಕೊಂಡು ಅಡ್ಜಸ್ಟ್ಮೆಂಟು. ಅವನು ಹೈಟೆಕ್ಕು ಇರೋಲ್ಲ ಅಯ್ಯಪ್ಪ. ಇವಾಗ ಬಕೆಟ್ ಹಿಡಿಯೋ ಪಾರ್ಟಿ ಆಗ್ಬಿಟ್ಟವ್ ನಮ್ಮ ಇವರು ಆರೋಗ್ಯ ಅಶೋಕಣ್ಣ. ಏನೂ ಸುಖ ಇಲ್ಲ ಇರೋದು ಪಾರ್ಟಿಯಾಗಿ, ಏನೂ ಕೆಲಸ ಆಗಿಲ್ಲ. ಬರೀ ಬಕೆಟ್ ಹಿಡಿಯೋ ಪಾರ್ಟಿ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಅಂಬಿಕಾ. ಓಕೆ, ಈಗ 15ನೇ ತಾರೀಕು ಆರಂಭ ಆಗುತ್ತೆ ಅಧಿವೇಶನ. ಸೊ ಈ ನಾಯಕರಿಗೆ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅಂತೀರಿ? ನಾನು ನಾಯಕರಿಗೆ ಏನು ವಿಷಯ ಹೇಳಬೇಕು ಅಂದರೆ, ಈಗ ಬೇಡದೇ ಇರೋ ವಿಷಯ ಎಲ್ಲ ಬೇಡ, ಅದೆಲ್ಲ ಆಗೋದು ಮುಂದೆ ಅದು ಅವರಿಗೆ ಸೇರಿದ್ದು. ಫಸ್ಟ್ ಇವಾಗ ಹಾಲಿನ ಬೆಲೆ ಮತ್ತು ಇವಾಗ ಈ ಬಸ್ಸುದೆಲ್ಲ ಫ್ರೀ ಬಿಟ್ಟಿದ್ದಾರಲ್ಲ, ಅದೊಂದು. ಇದಕ್ಕೋಸ್ಕರ ಕ್ಯಾಬ್ಗಳು ಬೇರೆ ಇದು ಸರಿಯಾಗಿ ಬುಕ್ ಆಗ್ತಾಯಿಲ್ಲ. ಬಸ್ಸು ಇರೋದ್ರಿಂದ ಕ್ಯಾಬ್ಗಳು ಸಿಗ್ತಾಯಿಲ್ಲ. ಅದರಿಂದ ಹಾಲಿನ ಬೆಲೆ ತುಂಬ ಜಾಸ್ತಿ ಆಗಿದೆ. ಎಲ್ಲನೂ ರೇಟ್ ಜಾಸ್ತಿ ಆಗಿದೆ. ತೊಗರಿಬೇಳೆ ಎಲ್ಲ ದಿನಸಿ ಐಟಮು ಜಾಸ್ತಿ ಬೆಲೆ ಆಗಿದೆ. ಅದೆಲ್ಲ ನೋಡಬೇಕಲ್ವ. ಮನೆಯಲ್ಲಿ ಪರಿಸ್ಥಿತಿ ಎಲ್ಲರೂ ಇನ್ಕಮ್ ಚೆನ್ನಾಗಿದ್ದರೆ ಪರವಾಗಿಲ್ಲ. ಏನೂ ಇಲ್ಲ ಇರೋರಿಗೆ ಏನು ಮಾಡ್ತಾರೆ ಹೇಳ್ರಿ ಅಲ್ವಾ? ಏನೋ ಸಂಬಳ ತೊಗೊಂಡು ಇರೋರಿಗೆ, ದಿನಕೂಲಿ ಮಾಡೋರೆಲ್ಲ ಹೆಂಗೆ ಮಾಡ್ತಾರೆ ಹೇಳಿ? ಎಲ್ಲ ಕಮ್ಮಿ ಮಾಡೋಕ್ಕೆ ಅದು ಮಾಡಬೇಕು. ಬೇಡದಿರೋ ವಿಷಯ ಅವರು ಬೇಕಾಗಿರೋದು ಏನೇನೋ ಮಾಡ್ಕೊಂಡಿರ್ತಾರೆ ಅವ್ರ ರಾಜ್ಯಕ್ಕೆ, ಅದು ಬೇಡ ನಮಗೆ. ನಮಗೇನಂದರೆ ಜನಗಳಿಗೆ ಅನುಕೂಲ ಆಗೋದು ಮಾಡಿಕೊಡ್ಬೇಕು ಅವರು. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೀರಾ? ಆಗಬೇಕು ಚರ್ಚೆ ಮಾಡಲೇಬೇಕು. ಈಗ ಮಹಿಳೆಯರಿಗೆ ಬಹಳಷ್ಟು ಸಮಸ್ಯೆಗಳಿರ್ತವೆ. ಮಹಿಳೆಯರ ಬಗ್ಗೆ ಏನು ಚರ್ಚೆ ಆಗಬೇಕು ಅಂತ? ಮಹಿಳೆಯರಿಗೆ ಈಗ ಸಾಕಷ್ಟು ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು, ಇಲ್ಲ ಅಂತಲ್ಲ. ಅದನ್ನ ಬಿಟ್ಟು ಬೇರೆದ್ರನ್ನು ಹಾಕೋರು, ಅದ್ರ ಮೇಲೆ ಟ್ಯಾಕ್ಸ್ ಮೇಲೆ ಅದನ್ನು ಫ್ರೀ ಮಾಡೋರೆ, ಬೇರೆದೆಲ್ಲ ಜಾಸ್ತಿ ಮಾಡಿದ್ದಾರೆ. ಇನ್ನೇನು ಅಲ್ಲಿಗೆ ಆಯ್ತಲ್ಲ. ವೀಕ್ಷಕರೇ, ನೋಡಿದ್ರಲ್ಲ ಜನಸಾಮಾನ್ಯರು ಸರ್ಕಾರಕ್ಕೆ ಕೊಟ್ಟಂತ ಸಲಹೆಗಳು ಏನೇನು ಅಂತ ಹೇಳಿ. ಅಂದರೆ ಸರ್ಕಾರ ಯಾವತ್ತಿದ್ರೂ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥ ಕಾರ್ಯ ಮಾಡಬೇಕು. ಜನರ ಸಮಸ್ಯೆಗಳೇನು, ಜನರಿಗೆ ಏನು ಬೇಕು ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಈಗಾಗಲೇ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಜನರಿಗೆ ಅಸಮಾಧಾನ ಇದೆ. ಗ್ಯಾರಂಟಿ ಯೋಜನೆಗಳು ಬೇಕಾಗಿರಲಿಲ್ಲ ಅಂತ ಕೂಡ ಕೆಲವೊಂದಿಷ್ಟು ಜನ ಮಾತನಾಡಿದರು. ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಅಂತೂ ಜನ ಭಾಳಷ್ಟು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಯಾಕೆ ಪದೇ ಪದೇ ಬೆಲೆ ಏರಿಕೆ ಮಾಡ್ತಾರೆ ಎಲ್ಲದರದ್ದು ಅಂತ ಹೇಳಿ, ನಾವು ಬದುಕಬೇಕಾ ಬೇಡವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಈ ಒಂದು ಬೆಲೆ ಇಳಿಕೆ ಮಾಡಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿಪಕ್ಷಗಳು ಕೂಡ ನಿಮ್ಮ ಜವಾಬ್ದಾರಿಯನ್ನು ಮರಿಬೇಡಿ, ಜವಾಬ್ದಾರಿ ಮರೆತು ನೀವು ವರ್ತನೆಯನ್ನ ಮಾಡ್ತಾ ಇದ್ದೀರಿ ಅಂತ ವಿಪಕ್ಷಗಳ ವಿರುದ್ಧವೂ ಕೂಡ ಜನ ಚಾಟಿಯನ್ನ ಬೀಸ್ತಾ ಇದ್ದಾರೆ. ಜೊತೆಗೆ ವಿಪಕ್ಷಗಳು ಅಂತ ಅಂದ್ರೆ ಆಡಳಿತ ಪಕ್ಷದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು. ಅವರೇನಾದ್ರೂ ತಪ್ಪು ಮಾಡಿದಾಗ ಅದನ್ನ ತಿದ್ದುವಂತ ಪ್ರಯತ್ನವನ್ನ ವಿಪಕ್ಷಗಳು ಮಾಡಬೇಕು ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಬೆಲೆ ಏರಿಕೆ ವಿಚಾರ ಆಗಿರಬಹುದು, ಇದನ್ನು ಕೂಡ ನೀವು ಚರ್ಚೆಗೆ ತನ್ನಿ ವಿಧಾನಮಂಡಲದ ಅಧಿವೇಶನದಲ್ಲಿ. ಇದಕ್ಕೆ ಒಂದು ಅಂತ್ಯವನ್ನ ಕಾಣಿಸುವಂತ ಪ್ರಯತ್ನ ಮಾಡಿ. ಯಾಕೆಂತ ಹೇಳಿದ್ರೆ ಬೆಲೆ ಏರಿಕೆಯಿಂದ ಬಹಳ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಅಂತ ಹೇಳಿ ಇಲ್ಲಿನ ಜನರೇ, ಅಂದರೆ ನಾವು ಯಾರನ್ನ ಮಾತನಾಡಿಸಿದ್ವೋ ಆ ಎಲ್ಲರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಗರಣಗಳೇನಿದಾವಲ್ಲ, ಭ್ರಷ್ಟಾಚಾರ ಸರ್ಕಾರದ ಮಟ್ಟದಲ್ಲಿ, ಅದು ಈ ಸಚಿವರಾದಂಥವರೇ ಇಂಥ ಹಗರಣಗಳಲ್ಲಿ ಸಿಕ್ಕಾಕೊಳ್ತಾ ಇರೋದು. ಹಾಗಾಗಿ ಬಹಳ ಇದು ಅಸಹ್ಯತನದ ಪರಮಾವಧಿ, ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ಹೇಳಿ ಜನ ಸಲಹೆಯನ್ನು ಕೊಟ್ಟಿರೋದು. ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಲಿ, ಜನರಿಗೆ ನ್ಯಾಯ ಸಿಗುವಂತಾಗಲಿ, ಜನರಿಗೆ ಸಹಾಯ ಮಾಡುವಂತಾಗಲಿ ಅನ್ನೋದು ಕೂಡ ನಮ್ಮ ಆಶಯ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.